ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ವಿತಿ ಬಲ ಬಹುಲೋದಾರ್ಯ ವೀರ್ಯಾದಿದೇಹಂ ಶುದ್ಧ ಚಿಂತಾ ಸಂತಾಪಲೇಪೋದ್ಭವ ಮೃತಿಮುಖರ ಶೇಷದೋಷಾತಿ ದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನ ಚ ಧ್ಯಾನ ಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿದಮಮಲಮಲಂ ಬ್ರಹ್ಮ ವೇದಾಂತ ವೇದ್ಯಂ ಯಾಂಚ ಮಂದರಲೋಲಿತಾದ್ಯತ ಬುಧೈದ್ವಿದ್ಯೇಂದಿರ ನಿರ್ಜರೈಃ ಜಾತೋ ಭಾರತ ಪಾರಿಜಾತ ಸುತರು ಸದ್ಬ್ರಹ್ಮ ಸೂತ್ರಾಮೃತಂ ಆಸೀತ್ ತಂತ್ರ ಪುರಾಣ ಸನ್ಮಣಿಗಣೋ ಜಾತಃ ಶುಕೇಂದುಃ ಸದಾ ಸೋಯಂ ವ್ಯಾಸ ಸುಧಾ ನಿಧಿರ್ಭವತು ಮೇ ಬುದ್ಧೈಃ ಸತಾಂ ಭೂತಿದಃ ಸ್ವಾಂ ತದ್ಧ್ವಾಂತ ನಿಕೃಂತನೆ ಜಿತ ಮಹಾವೈಕರ್ತನಾಂಶೋರಜಂ ನಿರ್ದೋಷಂ ಜಿತ ಚಂದ್ರ ಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತ ಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತ ಮಮಂದಬೋಧ ಭಗವತ್ಪಾದಾನ್ ಪ್ರಪದ್ಯೆ ತಥಾ ಶ್ರೀಮದ್ವಸಂಸೇವನ ಲಬ್ಧ ಶುದ್ಧ ವಿದ್ಯಾಸುಧಾಂಬೋ ನಿಧಯೋ ಮಲಾಯೇ ಕೃಪಾಲವ ಪಂಕಜನಾಭ ತೀರ್ಥ ಕೃಪಾಲವಸ್ಯಾಂ ಮಯಿ ನಿತ್ಯಮೇಷಾಂ ಶ್ರೀಮದ್ರಮಾರಮಣ ಸದ್ಗಿರಿಪಾದ ಸಂಗಿ ವ್ಯಾಖ್ಯಾನಿನಾದಲಿತಾಖಿಲ ದುಷ್ಟದರ್ಪಂ ದುರ್ವಾದಿವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯ ತೀರ್ಥ ಮೃಗರಾಜಮಹಂ ನಮಾಮಿ ಅಥ ತತ್ಕೃಪಯಾ ಬ್ರಹ್ಮಸೂತ್ರ ಭಾಷ್ಯಂ ಯಥಾಮತೆ ವ್ಯಾಕುರುವೆ ಶ್ರೀಮದಾನಂದ ತೀರ್ಥಾರ್ಯ ಮುಖ ನಿಶ್ರುತಂ ಗಂಗಾ ಸಂಗೇನ ನೈರಮಲ್ಯಂ ರತ್ಯಾದ್ಭಿರಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಃ ಅಥ ಅವಿದ್ಯಾ ಪಟಲ ಪೀತ ನಯನೈಃ ಅನ್ಯೈಃ ಅನ್ಯಥಾ ವ್ಯಾಖ್ಯಾತಾನಿ ಬ್ರಹ್ಮಸೂತ್ರಾಣಿ ಯಥಾವದ್ ವ್ಯಾಚಿಖ್ಯಾಸೋ ಭಗವಾನಾಚಾರ್ಯವರ್ಯಃ ಪಾರೀಪ್ಸಿತ ಭಾಷ್ಯಸ್ಯ ಕೈವಲ್ಯಾಬ್ಧ ಕಿಲ ಫಲ ಸಾಧನತಾದಿ ಸಿದ್ಧ್ಯರ್ಥಂ ನಿರಂತರಾಯ ಪರಿಸಮಾಪ್ತ್ಯಾದ್ಯರ್ಥಂಚ ನಾರಾಯಣ ನಮಸ್ಕಾರಂ ಗ್ರಥಯತಿ ಗ್ರಂಥಾರಂಭಂಚ ಪ್ರತಿಜಾನೀತೆ ನಾರಾಯಣಮಿತಿ ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುಣೋಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾಮತ್ಯ ಧೀಮಂ ಧರಮಹೀಭೃತ ಪ್ರಾಪ್ತಾ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂತಾಂ ಕಾಮಧೇನುಮುಪಾಸ್ಮಹೇ ಮದ್ಭೋಕ್ತಿರ್ದ್ವಿನದಿ ಜಯಾರ್ಯ ಶುಭವಾಕ್ಷೂರ್ಯಾತ್ಮಜ ಸಂಗಮೆ ವ್ಯಾಖ್ಯಾಸ್ನಾನಮೋ ವಿಧಾಯ ಹರೇ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಜೆ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्मयेषु ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಜಿತ್ಯ ಮನಸಾಂ ನೇಪಥ್ಯ ರಘೋತ್ತಮಾಖ್ಯಂ ಸ್ವಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೋ ದತ್ತಮಪಿ ಸ್ಫುಟಂ ವೇದೌ ವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢ ಸಹಸಾಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಖೇ ಸರಿ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚ ದ್ಯೋತಿಕಂ ನ್ಯಾಯ ಸುಧಾ ವಾಕ್ಯಾರ್ಥ ಚಂದ್ರಿಕಾ
ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟ ದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ನೂನಂ ಮನಾಕ್ಮಾಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ ಸತ್ಯಾಭಿಜ್ಞ ಕರಾಬ್ಜೋತ್ಥಂ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾ ವಿಷ್ಣು ಹೃದಯಾಃ ತಾನ್ನಮಸ್ಸೆ ಗುರುನ್ ಮಮ ಆಪಾದ ಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ಶ್ರೀಮನ್ಯಾಯಸುಧಾಸಕ್ತಂ ನಾನಾರ್ಥ ಪ್ರತಿಪಾದಕಂ ಗುಣಗ್ರಾಹಿ ಯತಿ ಶ್ರೇಷ್ಠಂ ಶ್ರೀ ಸತ್ಯಾತ್ಮ ಗುರುಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ದಿನ ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕೆಯಲ್ಲಿ ಪ್ರಥಮಾಧ್ಯಾಯ ಸಮನ್ವಯ ಅಧ್ಯಾಯ, ಅಲ್ಲಿ ಪ್ರಥಮ ಪಾದ, 4ನೇ ಅಧಿಕರಣ ಸಮನ್ವಯ ಅಧಿಕರಣ ಅಂತ ಕರೆಯುತ್ತಾರೆ. 4ನೇ ಅಧಿಕರಣದಲ್ಲಿಯೂ ಕೂಡ ಒಂದೇ ಸೂತ್ರ, ಒಂದು ಸೂತ್ರದ ಅಧಿಕರಣ ಇದು ಸಮನ್ವಯಾಧಿಕರಣ. ಓಂ ತತ್ವ ಸಮನ್ವಯಾತ್ ಓಂ ಎಂಬ ಸೂತ್ರದ ಒಂದು ಅಧಿಕರಣ ಇದು. ಈ ಅಧಿಕರಣದಲ್ಲಿ ಏನ್ ಹೇಳ್ತಾ ಇದ್ದಾರೆ ಪ್ರಧಾನವಾಗಿ ವಿಷಯಪ್ಪ ಅಂದ್ರೆ, ಉಪಕ್ರಮಾದಿ ತಾತ್ಪರ್ಯ ಲಿಂಗಗಳಿಂದ ಪರಬ್ರಹ್ಮನೇ ಜಗತ್ಕಾರಣ ಅಂತ ಹೇಳಲ್ಪಟ್ಟಿದೆ ಎಂಬ ವಿಷಯವನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಅಂದ್ರೆ ಜಗತ್ಕಾರಣ ಅಂತ ಶಾಸ್ತ್ರ ಪ್ರತಿಪಾದ್ಯನಾದವನು ಯಾರು? ಅದು ವಿಷ್ಣುವೇ ಎಂಬ ವಿಚಾರವನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ. ತತ್ವಪ್ರಕಾಶಿಕ ವಾಕ್ಯ ನೋಡಿ, ಅತ್ರ ಬ್ರಹ್ಮಣ ಜಗತ್ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯತ್ವ ಸಮರ್ಥನಾತ್ ಅಸ್ತಿ ಶಾಸ್ತ್ರ ಸಂಗತಿ. ನೋಡಿ ಇಲ್ಲಿ ಅತ್ರ ಬ್ರಹ್ಮಣ, ಇಲ್ಲಿ ಪರಬ್ರಹ್ಮನಿಗೆ ಜಗತ್ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯತ್ವ, ಈ ಪರಬ್ರಹ್ಮನೇ ಜಗತ್ಕಾರಣ ಅಂತ ಶಾಸ್ತ್ರದಲ್ಲಿ ಪ್ರತಿಪಾದ್ಯನಾಗಿದ್ದಾನೆ. ಅಂದರೆ ಹಿಂಗ್ ಮಾಡ್ಕೋಬೇಕಾದ ಅರ್ಥ, ಶಾಸ್ತ್ರದಲ್ಲಿ ಜಗತ್ಕಾರಣ ಅಂತ ಯಾರು ಪ್ರತಿಪಾದ್ಯರಾಗಿದ್ದಾರೆ? ವಿಷ್ಣುವೇ ಜಗತ್ಕಾರಣ ಅಂತ ಪ್ರತಿಪಾದ್ಯನಾಗಿದ್ದಾನೆ ಅಂತ ಸಮರ್ಥನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಶಾಸ್ತ್ರ ಸಂಗತಿ ಬಂತು. ನಾನು ಹಿಂದೆ ಹೇಳಿದ್ದೇನೆ, ಶಾಸ್ತ್ರ ಸಂಗತಿ ಅಂದ್ರೇನು? ವಿಷ್ಣುವಿಗೆ ಸಂಬಂಧಪಟ್ಟ ವಿಷಯವನ್ನು ಉಪಪಾದನೆ ಮಾಡಿದಾಗ ಶಾಸ್ತ್ರ ಸಂಗತಿ ಬರುತ್ತದೆ. ವಿಷ್ಣುವೇ ಜಗತ್ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯರಾಗಿದ್ದಾನೆ ಅಂದ್ರೆ ಶಾಸ್ತ್ರದಲ್ಲಿ ವಿಷ್ಣುವೇ ಜಗತ್ಕಾರಣ ಅಂತ ಪ್ರತಿಪಾದನೆ ಮಾಡಿದ್ದಾರೆ ಅಂದ್ರೆ ಅದು ವಿಷ್ಣುವಿಗೆ ಸಂಬಂಧಪಟ್ಟ ವಿಷಯದ ನಿರೂಪಣೆ ಆಯಿತು. ಆದ್ದರಿಂದ ಶಾಸ್ತ್ರ ಸಂಗತಿ ಬರುತ್ತದೆ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ನೋಡಿ, ಹಿಂದೆ ಏನ್ ಹೇಳಿದ್ದಾರೆ ಮತ್ತು ಈ ಅಧಿಕರಣಕ್ಕೂ ಏನು ಸಂಬಂಧ ಅದನ್ನ ಹೇಳ್ತಾ ಇದ್ದಾರೆ. ಕಾರಣಸ್ಯ ಶಾಸ್ತ್ರೈಕ ಯೋನಿತ್ವಾತ್, ಹಿಂದೆ ಜಗತ್ಕಾರಣತ್ವ ಇದು ಶಾಸ್ತ್ರದಿಂದಲೇ ತಿಳಿಯಬೇಕು. ಜಗತ್ಕಾರಣನಾದ ವ್ಯಕ್ತಿ ಯಾರಪ್ಪ? ಅದು ಶಾಸ್ತ್ರೈಕ ಸಮಧಿಗಮ್ಯ ಅಂತ ಸಮರ್ಥನೆ ಮಾಡಿದ್ದಾರೆ. ಕಾರಣಸ್ಯ ಶಾಸ್ತ್ರೈಕ ಯೋನಿತ್ವಾತ ಯಸ್ಯ ಶಾಸ್ತ್ರಂ ಅಂದ್ರೆ ಯಸ್ಯ ಯಾರಿಗೆ, ಶಾಸ್ತ್ರಂ ಶಾಸ್ತ್ರವು ಕಾರಣತಾಮಾಚಷ್ಟೇ ಯಾವ ವ್ಯಕ್ತಿಗೆ ಶಾಸ್ತ್ರವು ಜಗತ್ಕಾರಣ ಅಂತ ಹೇಳ್ತಾ ಇದೆಯೋ, ಶಾಸ್ತ್ರಂ ಯಸ್ಯ ಕಾರಣತಾಮಾಚಷ್ಟೇ ತದೇವ ಕಾರಣಂ
ಅಂದ್ರೆ ಶಾಸ್ತ್ರವು ಯಾರನ್ನ ಜಗತ್ಕಾರಣ ಅಂತ ಕನ್ಸಿಡರ್ ಮಾಡಿದೆ ಅವನೇನೆ, ಆ ವ್ಯಕ್ತಿನೇ. ತದೇವ ಅಂದ್ರೇನು? ತದ್ಬ್ರಹ್ಮೈವ, ಆ ಪರಬ್ರಹ್ಮನೇ ಜಗತ್ಕಾರಣ ಅಂತ ಹೇಳದಂಗಾಯ್ತು. ತದೇವ ಕಾರಣ ಇತಿ ವರ್ಣಿತ. ಈ ರೀತಿ ಹಿಂದೆ ಶಾಸ್ತ್ರಯೋನಿತ್ವಾಧಿಕರಣದಲ್ಲಿ ವರ್ಣನೆ ಮಾಡಿದ್ದಾರೆ ನೋಡಿ. ತತ ಈ ಜಗತ್ಕಾರಣತ್ವ ಯದಾ ವಿಷ್ಣೋರೇವ, ವಿಷ್ಣುವಿಗೆ ಜಗತ್ಕಾರಣತ್ವ ಉಂಟು ಅಂತ ಸಮರ್ಥನೆ ಮಾಡಿದರೇನೆ ತದೈವ, ತದಾಯೇವ ಅಂದ್ರೆ ತದೈವ ಉಕ್ತ ಲಕ್ಷಣಂ ಸಂಭವತಿ. ನೋಡಿ, ಪರಬ್ರಹ್ಮನ ಲಕ್ಷಣ ಏನ್ ಹೇಳಿದ್ದಾರೆ? ಜಗಜ್ಜನ್ಮಾದಿ ಕಾರಣತ್ವಂ ಪರಬ್ರಹ್ಮಣ ಲಕ್ಷಣಂ. ಜಗಜ್ಜನ್ಮಾದಿ ಕಾರಣನಾದವನೇ ಪರಬ್ರಹ್ಮ. ಈ ಜಗಜ್ಜನ್ಮಾದಿ ಕಾರಣತ್ವ ಎಂಬ ಪರಬ್ರಹ್ಮನ ಲಕ್ಷಣ ಕೂಡಬೇಕಾದರೆ ಹಾಗಾದ್ರೆ ಜಗತ್ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯನಾದವು ವಿಷ್ಣುವೆ ಅಂತ ಸಿದ್ಧವಾಗಬೇಕು. ಗೊತ್ತಾಯ್ತೋ ಇಲ್ಲ? ಜಗತ್ಕಾರಣತ್ವ ವಿಷ್ಣುವಿಗೇನೆ ಸಮರ್ಥನೆ ಮಾಡಿದಾಗ ಮಾತ್ರ ಹಿಂದೆ ಎರಡನೇ ಅಧಿಕರಣ ಜನ್ಮಾಧಿಕರಣದಲ್ಲಿ ಹೇಳಿದ ಆ ಪರಬ್ರಹ್ಮನ ಲಕ್ಷಣ ಯುಕ್ತವಾಗುತ್ತದೆ. ಯಾಕೆ ಜನ್ಮಾಧಿಕರಣದಲ್ಲಿ ಜಗಜ್ಜನ್ಮಾದಿ ಕಾರಣತ್ವ ಬ್ರಹ್ಮಣ ಲಕ್ಷಣಂ ಅಂತ ಹೇಳಿದ. ಜಗಜ್ಜನ್ಮಾದಿ ಕಾರಣತ್ವ ಇದು ಬ್ರಹ್ಮನ ಲಕ್ಷಣ. ಆ ಬ್ರಹ್ಮ ಅಂದ್ರೆ ವಿಷ್ಣು ಅಂತ ಸಮರ್ಥನೆ ಮಾಡಿ ಆಯಿತು. ಅಂದರೆ ವಿಷ್ಣುನೇ ಜಗತ್ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯ ಅಂತ ಈ ಸಮನ್ವಯಾಧಿಕರಣದಲ್ಲಿ ಸಮರ್ಥನೆ ಮಾಡಿದಾಗ ಹಿಂದೆ ಹೇಳಿದ ಜಗಜ್ಜನ್ಮಾದಿ ಕಾರಣತ್ವ ಎಂಬ ಪರಬ್ರಹ್ಮನ ಲಕ್ಷಣ ಅದು ಯುಕ್ತ, ಹೇಳಿದ್ದು ಸರಿ ಅಂತ ಆಗುತ್ತದೆ ಅಂತ ಅಭಿಪ್ರಾಯ. ತಥ ಈ ಕಾರಣತ್ವ ಎಂಬುದು ಯದಾ ವಿಷ್ಣೋರೇವ, ವಿಷ್ಣುವಿಗೆ ಸಮರ್ಥನೆ ಮಾಡಿದಾಗ ತದಾ ಏವ ಉಕ್ತ ಲಕ್ಷಣ ಸಂಭವತಿ. ಇತಿ, ಈ ಕಾರಣದಿಂದಾಗಿ, ಇತಿ ಅಂದ್ರೆ ಈ ಕಾರಣದಿಂದಾಗಿ ತತ್ಕಾರಣತ್ವೇನ ಶಾಸ್ತ್ರ ಯೋನಿತ್ವಂ ವಿಷಯ. ಹಾಗಾದರೆ ಈ ಸಮನ್ವಯಾಧಿಕರಣದ ವಿಚಾರ ಏನಪ್ಪ? ಜಗತ್ಕಾರಣ ಅಂತ ಶಾಸ್ತ್ರಯೋನಿಯಾದವನು. ಶಾಸ್ತ್ರಯೋನಿಯಾದವನು ಅಂದ್ರೆ ಕನ್ನಡದಲ್ಲಿ ಜಗತ್ಕಾರಣತ್ವೇನ ಶಾಸ್ತ್ರಯೋನಿ ಅಂದ್ರೆ ಶಾಸ್ತ್ರ ಪ್ರತಿಪಾದ್ಯನಾದವನು ವಿಷ್ಣು ಅಂತ ಇಲ್ಲಿ ಸಮರ್ಥನೆ ಮಾಡಬೇಕಾಗಿದೆ. ಹಾಗಾದ್ರೆ ಏನು ವಿಷಯ ಇಲ್ಲಿ? ಜಗತ್ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯ ಯಾರು ಎಂಬುದೇ ವಿಷಯ. ಜಗತ್ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯತ್ವಂ ಅತ್ರ ವಿಷಯ. ಜಗತ್ಕಾರಣ ಅಂತ ಶಾಸ್ತ್ರದಿಂದ ಪ್ರತಿಪಾದ್ಯರು ಯಾರು ಎಂಬುದೇ ಇಲ್ಲಿ ವಿಷಯ. ವಿಷ್ಣೋ ಅನ್ಯಸ್ಯ ವಿಷ್ಣೋ, ಹಂಗ್ ಮಾಡ್ಕೋಬೇಕು ಅದನ್ನ ಕಾಮ. ವಿಷ್ಣುವಿಗೆ ಜಗತ್ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯತ್ವಾದನೋ ಅನ್ಯಸ್ಯಾಪಿವ ಇತಿ ಸಂದೇಹ. ಬೇರೆಯವರು ಕೂಡ ಶಾಸ್ತ್ರದಲ್ಲಿ ಜಗತ್ಕಾರಣತ್ವೇನ ಪ್ರತಿಪಾದ್ಯರಾಗಿದ್ದಾರೋ ಅಂದರೆ ಶಾಸ್ತ್ರದಲ್ಲಿ ಜಗತ್ಕಾರಣತ್ವೇನ ಪ್ರತಿಪಾದ್ಯರಾದವರು ವಿಷ್ಣು ಮಾತ್ರವೋ ಅಥವಾ ಬೇರೆಯವರು ಕೂಡ ಶಾಸ್ತ್ರದಲ್ಲಿ ಜಗತ್ಕಾರಣ ಪ್ರತಿಪಾದಿತರಾಗಿದ್ದಾರೋ ಅಂತ ಸಂದೇಹ. ವಿಷ್ಣೋ ಅನ್ಯಸ್ಯಾಪಿವ ಇತಿ ಸಂದೇಹ. ಯಾಕೆ ಸಂದೇಹ ಬಂತ್ರಿ? ಪೂರ್ವೋಕ್ತಿ ಉಭಯತಾಪಿ ಶಾಸ್ತ್ರ ಪ್ರತೀತಿ ಸಂದೇಹ ಬೀಜಂ. ಯಾತಕ್ಕೆ ಸಂದೇಹ ಬಂತು ಅಂದ್ರೆ ಹಿಂದೆ ಹೇಳಿದ ಒಂದು ಉಕ್ತಿ. ಏನು ಹಿಂದೆ ಹೇಳಿದ ಉಕ್ತಿ ಅಂತಂದ್ರೆ ನೋಡಿ, ವಿಷ್ಣುವೇ ಜಗತ್ಕಾರಣ. ಓಂ ಜನ್ಮಾದ್ಯಸ್ಯತಃ ಓಂ ಶಾಸ್ತ್ರಯೋನಿತ್ವಾತ್. ಹಿಂದಿನ ಶಾಸ್ತ್ರಯೋನಿತ್ವಾಧಿಕರಣದಲ್ಲಿ ವಿಷ್ಣುವೇ ಜಗತ್ಕಾರಣ ಅಂತ ಹೇಳಿದ್ದಾರೆ. ಆ ಹೇಳಿಕೆ ಹಾಗಾದ್ರೆ ವಿಷ್ಣುವೇ ಜಗತ್ಕಾರಣ ಅಂತಾಗಿದ್ದಾನೋ ಅಂದ್ರೆ ಜಗತ್ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯನಾದ ವಿಷ್ಣುವೇ ಅಂತ ಹಿಂದಿನ ಅಧಿಕರಣದಲ್ಲಿ ಹೇಳಿದ್ದು ನೋಡಿದ್ರೆ ಶಾಸ್ತ್ರದಲ್ಲಿ ಜಗತ್ಕಾರಣತ್ವೇನ ಪ್ರತಿಪಾದ್ಯನಾದ ವಿಷ್ಣುವೇ ಅಂತ ತಿಳಿಯಬೇಕು. ಅಥವಾ ಉಭಯತಾಪಿ, ಅಲ್ಲಿ ಹೇಳ್ತಾ ಇದ್ದಾರಲ್ಲ, ಉಭಯತಾಪಿ ಶಾಸ್ತ್ರ ಪ್ರತೀತಿ. ಕೆಲವು ಕಡೆ ಶಾಸ್ತ್ರದಲ್ಲಿ ಅನೇಕ ಜನರನ್ನ ಜಗತ್ಕಾರಣ ಅಂತ ಹೇಳಿದ್ದುಂಟು. ವಿಶ್ವಾದಿಕೋ ರುದ್ರ ಹಿರಣ್ಯ ಗರ್ಭ ಸಮವರ್ತತಾಗ್ರೇ ನಾರಾಯಣೋ ವಾ ಇದಮಗ್ರ ಆಸೀತ್. ರುದ್ರದೇವರು, ಚತುರ್ಮುಖ ಬ್ರಹ್ಮದೇವರು ಅಥವಾ ನಾರಾಯಣ ಎಲ್ಲರೂ ಕೂಡ
ಜಗತ್ ಕಾರಣ ಅಂತ ಶಾಸ್ತ್ರದಲ್ಲಿ ಪ್ರತಿಪಾದಿತರಾಗಿದ್ದಾರೆ. ಅಂದ್ರೆ ಶಾಸ್ತ್ರದಲ್ಲಿ ಎರಡು ರೀತಿ ವಾಕ್ಯಗಳೂ ಉಂಟು. ರುದ್ರ ಬ್ರಹ್ಮಾದಿಗಳೂ ಜಗತ್ ಕಾರಣ, ವಿಷ್ಣುವು ಜಗತ್ ಕಾರಣ, ಎರಡು ರೀತಿಯೂ ಕೂಡ ಶಾಸ್ತ್ರದಲ್ಲಿ ವಾಕ್ಯಗಳು ಉಂಟು. ಆದ್ದರಿಂದ ವಿಷ್ಣುವಿನಿಂದ ಭಿನ್ನರಾದ ರುದ್ರ ಬ್ರಹ್ಮಾದಿಗಳು ಕೂಡ ಜಗತ್ ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯರೋ, ಅಥವಾ ಹಿಂದಿನ ಅಧಿಕರಣ ಶಾಸ್ತ್ರ ಯೋನಿತ್ವಾಧಿಕರಣ ನೋಡಿದ್ರೆ ಅಲ್ಲಿ ಹೇಳಿದ್ದನ್ನು ನೋಡಿದ್ರೆ ವಿಷ್ಣುವೇ ಜಗತ್ ಕಾರಣ ಅಂತ ಅರ್ಥ ಮಾಡಿಕೊಳ್ಳಬೇಕು ಎಂಬ ವಿಚಾರ ನಮಗೆ ಬರ್ತಾ ಇದೆ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇದು ಸಂದೇಹ ಬೀಜ. ಏನಪ್ಪ ಪೂರ್ವ ಪಕ್ಷ? ರುದ್ರಾದೀನಾಮಪಿ ಕಾರಣತ್ವೇನ ಶಾಸ್ತ್ರಯೋನಿತ್ವಂ, ರುದ್ರಾದಿಗಳಿಗೂ ಕೂಡ ಜಗತ್ಕಾರಣರಾಗಿದ್ದಾರೆ ಅಂತ ಹೇಳಿ ಶಾಸ್ತ್ರದಲ್ಲಿ ಪ್ರತಿಪಾದಿತವಾಗಿದೆ. ಜಗತ್ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯತ್ವ ಇದು ರುದ್ರಾದಿಗಳಿಗೂ ಬರಬಹುದಲ್ಲ ಅಂತ ಪೂರ್ವ ಪಕ್ಷ. ಯಾತಕ್ಕೆ? ಶಾಸ್ತ್ರದಲ್ಲಿ ಪ್ರತಿಪಾದಿತವಾಗಿರಬೇಕು ಅಂತ ನೀವು ಅಂದಿದ್ದೀರಿ. ಪಾಶುಪತಾದಿ ಶಾಸ್ತ್ರಗಳಲ್ಲಿ ರುದ್ರಾದಿಗಳು ಕೂಡ ಜಗತ್ಕಾರಣ ಅಂತ ಪ್ರತಿಪಾದಿತರಾಗಿದ್ದಾರಲ್ಲ ಅಂತ ಪೂರ್ವ ಪಕ್ಷೀಯ ಪ್ರಶ್ನೆ. ವಾಕ್ಯ ಓದಿ. ಪಾಶುಪತಾದಿ ಶಾಸ್ತ್ರೇಷು ರುದ್ರಾದಿ ಜಗತ್ಕಾರಣತ್ವೇನ ವೇದಾದಿ ವೇದ್ಯ ಇತಿ ನಿಗದಿತತ್ವಾತ್. ಪಾಶುಪತಾದಿ ಶಾಸ್ತ್ರಗಳಲ್ಲಿ ರುದ್ರಾದಿಗಳು ಕೂಡ ಜಗತ್ಕಾರಣತ್ವೇನ ವೇದಾದಿ ಶಾಸ್ತ್ರ ಪ್ರತಿಪಾದ್ಯರಾಗಿದ್ದಾರೆ ಅಂತ ಹೇಳಲ್ಪಟ್ಟಿದೆ. ಯಾರಾದ್ರೂ ಪ್ರಶ್ನೆ ಮಾಡಬಹುದು, ಇಲ್ರಿ ಪಾಶುಪತ ಶಾಸ್ತ್ರದಲ್ಲಿ ಹೇಳಿದ್ರೆ ಏನು? ಆ ಪಾಶುಪತ ಶಾಸ್ತ್ರ ಇದು ಅಪ್ರಮಾಣ, ಇದು ಅಸಾಧಕ, ಪಾಶುಪತ ಶಾಸ್ತ್ರವನ್ನು ನಾವು ಕನ್ಸಿಡರ್ ಮಾಡಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ. ನಚ ತಸ್ಯ ಅಪ್ರಾಮಾಣ್ಯೇನ ಅಸಾಧಕತ್ವಂ. ಪಾಶುಪತಾದಿ ಶಾಸ್ತ್ರ ಇದು ಅಪ್ರಮಾಣ, ಇದು ವಿಷಯ ಸಾಧಕವಲ್ಲ ಅಂತ ಹೇಳ್ತೀವಿ ಅಂದ್ರೆ ಹಾಗೆ ಹೇಳಬೇಡಿ ಅಂದ್ರು. ಯಾಕೆ? ವೇದೇಪಿ ತೇಷಾಂ ಕಾರಣತಯ ಪ್ರತೀಯಮಾನತ್ವಾತ್. ಪಾಶುಪತಾದಿ ಶಾಸ್ತ್ರದಲ್ಲಿ ಮಾತ್ರ ರುದ್ರಾದಿಗಳು ಜಗತ್ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯರು ಅಂತ ಪಾಶುಪತಾದಿ ಶಾಸ್ತ್ರದಲ್ಲಿ ಮಾತ್ರ ಹೇಳಿಲ್ರಿ. ವೇದದಲ್ಲಿಯೂ ಕೂಡ, ವೇದಾದಿ ಶಾಸ್ತ್ರಗಳಲ್ಲಿಯೂ ಕೂಡ, ನೀವು ಒಪ್ಪಿದ ವೇದಾದಿಗಳಲ್ಲಿಯೂ ಕೂಡ ರುದ್ರಾದಿಗಳನ್ನ ಜಗತ್ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯರು ಅಂತ ಹೇಳಿದ್ದಾರೆ, ನಮಗೆ ತೋರ್ತಾ ಇದೆ. ಆದ್ರಿಂದ ಪ್ರತೀತಿ ಸದ್ರೀಚೀನಸ್ಯ ಚ ಪ್ರಾಮಾಣ್ಯ ಉಪಪತ್ತೇ ಎಂಬ ಮಾತನ್ನ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯ್ತೋ ಇಲ್ಲ? ಅಲ್ಲಿ ಹೇಳ್ತಾ ಇದ್ದಾರೆ ಅಂತ ಅಭಿಪ್ರಾಯ. ಅಂದ್ರೆ ವೇದಾದಿಗಳಲ್ಲಿಯೂ ಕೂಡ ರುದ್ರಾದಿಗಳು ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯರು ಅಂತ ಹೇಳಿದ ಮೇಲೆ ವೈದಿಕ ಪ್ರತೀತಿಯಿಂದ ಸಹಿತವಾದ ಪಾಶುಪತಾದಿ ಶಾಸ್ತ್ರಗಳು. ಬರೇ ಪಾಶುಪತಾದಿ ಶಾಸ್ತ್ರಗಳು ಅಪ್ರಮಾಣ ಅಂತ ತೆಗೆದು ಹಾಕ್ಬೋದಾಗಿತ್ರೆ. ಆದ್ರೆ ನೋಡಿ, ಪಾಶುಪತಾದಿ ಶಾಸ್ತ್ರಗಳಿಗೆ ವೇದಾದಿ ಶಾಸ್ತ್ರಗಳ ಒಂದು ಸಂವಾದ ಇದೆ ಅಂತ ಅರ್ಥ. ಈಗ ಗೊತ್ತಾಯ್ತೋ ಇಲ್ಲ? ಅಂದ್ರೆ ವೈದಿಕವಾದ ಪ್ರತೀತಿಯಿಂದ ಸಹಿತವಾದ ಪಾಶುಪತಾದಿ ಶಾಸ್ತ್ರಗಳು ಅಂದ್ಮೇಲೆ ಅವುಗಳನ್ನ ಪ್ರಮಾಣ ಅಂತ ನಾವು ಒಪ್ಪಲೇಬೇಕು ಅಂತ ಅಭಿಪ್ರಾಯ. ಗೊತ್ತಾಯ್ತೋ ಇಲ್ಲ? ಪ್ರತೀತಿ ಸದ್ರೀಚೀನಸ್ಯತ. ಪ್ರತೀತಿ ಸದ್ರೀಚೀನಸ್ಯ ಚ ಅಂದ್ರೇನು? ವೇದದ ಪ್ರತೀತಿಯಿಂದ ಕೂಡಿದ ಪಾಶುಪತಾದಿ ಶಾಸ್ತ್ರಗಳಿಗೆ ಪ್ರಾಮಾಣ್ಯ ಎಂಬುದನ್ನು ನಾವು ಒಪ್ಪಲೇಬೇಕು. ತಥಾಚ, ಆದ್ದರಿಂದ ಪಾಶುಪತಾದ್ಯುಕ್ತಿ, ಪಾಶುಪತಾದಿಗಳಲ್ಲಿ ಹೇಳಿದ್ದು ರುದ್ರಾದಿಗಳೇ ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯರು ಒಂದು, ಮತ್ತು ವೇದಶಾಸ್ತ್ರಗಳಲ್ಲಿ ಪ್ರತೀತಿ ರುದ್ರಾದಿಗಳು ಜಗತ್ಕಾರಣತ್ವೇನ ಪ್ರಸಿದ್ಧರಾಗಿದ್ದಾರೆ, ಶಾಸ್ತ್ರ ಪ್ರತಿಪಾದ್ಯರಾಗಿದ್ದಾರೆ. ಹೀಗೆ ಪಾಶುಪತಾದಿಗಳಲ್ಲಿ ಹೇಳಿದ್ದು ಆ ಪಾಶುಪತಾದಿಗಳಿಗೆ ವೇದಾದಿಗಳ ಪ್ರತೀತಿಯ ಸಹಾಯ, ಪ್ರತೀತಿಭ್ಯಾಂ ಈ ರೀತಿ. ಆದ್ದರಿಂದ ಅನ್ಯೇಷಾಮಪಿ ಕಾರಣತ್ವೇನ, ಬೇರೆ ರುದ್ರಾದಿಗಳು ಕೂಡ ಜಗತ್ಕಾರಣತ್ವೇನ ಶಾಸ್ತ್ರಯೋನಿತ್ವೇ, ರುದ್ರಾದಿಗಳು ಕೂಡ ಜಗತ್ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯರು. ಶಾಸ್ತ್ರಯೋನಿ ಅಂದ್ರೆ ಶಾಸ್ತ್ರ ಪ್ರತಿಪಾದ್ಯರು ಅಂತಾಗಿದ್ದಾರೆ. ಆದ್ದರಿಂದ ಜಗತ್ಕಾರಣತ್ವಂ ನ ವಿಷ್ಣೋರೇವ ಲಕ್ಷಣಂ. ನೀವು ಹೇಳಿದಂಗೆ ಜಗಜ್ಜನ್ಮಾದಿ ಕಾರಣತ್ವ ಇದು ವಿಷ್ಣುವಿನ ಲಕ್ಷಣ ಮಾತ್ರ ಅಂತ ಹೇಳಬೇಡಿ. ಜಗಜ್ಜನ್ಮಾದಿ ಕಾರಣತ್ವ ಇದು ಕೇವಲ ವಿಷ್ಣುವಿನ ಲಕ್ಷಣ ಆಗಲಿಲ್ಲ. ಇತಿ ಪ್ರಾಪ್ತೆ, ಹೀಗೆ ಪೂರ್ವ ಪಕ್ಷ ಬಂದರೆ ಸಿದ್ಧಾಂತ ಯತಿ, ಅದಕ್ಕೆ ಸಿದ್ಧಾಂತವನ್ನ ಮಾಡ್ತಾ ಇದ್ದಾರೆ.
ಅಜ್ಞಾನಾಮಿತಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಭಾಷ್ಯವಾಕ್ಯ ಹೇಳಿ. ಅಜ್ಞಾನ ಪ್ರತೀಯಮಾನಮಪಿ ನ ಇತರೇಷಾಂ ಶಾಸ್ತ್ರಯೋನಿತ್ವಂ. ಅಜ್ಞ ಜನರಿಗೆ ಪಾಶುಪತಾದಿ ಶಾಸ್ತ್ರಗಳನ್ನು ನೋಡಿ ಬೇರೆಯವರು ಕೂಡ, ರುದ್ರಾದಿ ದೇವತೆಗಳು ಕೂಡ, ಜಗಜ್ಜನ್ಮಾದಿ ಕಾರಣಕರ್ತೃಗಳು ಅಂತ ತೋರಿದರೂ ಕೂಡ ಅದು ಸರ್ವಥಾ ಒಪ್ಪಬಾರದು ಅಂದ್ರು. ಅಂದರೆ ಪಾಶುಪತಾದಿ ಶಾಸ್ತ್ರಗಳಲ್ಲಿ ಅಜ್ಞ ಜನರಿಗೆ ಜಗತ್ ಕಾರಣತ್ವೇನ ರುದ್ರಾದಿಗಳೇ ಶಾಸ್ತ್ರ ಪ್ರತಿಪಾದ್ಯರು ಅಂತ ತೋರಿದರೂ ಕೂಡ ಆ ವಿಷ್ಣುವಿನಿಂದ ಭಿನ್ನರಾದ ರುದ್ರಾದಿ ದೇವತೆಗಳಿಗೆ ಸರ್ವಥಾ ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯತ್ವ ಇಲ್ಲ ಅಂದ್ರು. ಇಲ್ಲ, ಇದು ಆಚಾರ್ಯರ ಮಾತಿಗೆ ಅರ್ಥ. ಹೇಳಿ. ಪ್ರಶ್ನೆ: ಕೂತಾಹ ಯಾತಕ್ಕೆ ಪಾಶುಪತಾದಿ ಶಾಸ್ತ್ರಗಳಲ್ಲಿ ಹೇಳಿದ ಮೇಲೆ ರುದ್ರಾದಿಗಳು ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯರು ಅಂತ ತಿಳಿಯಬಹುದಲ್ಲ, ಅಂದ್ರೆ ಯಾತಕ್ಕೆ ಬೇಡ ಅಂತೀರಿ ಅಂದ್ರೆ ಅದಕ್ಕೆ ಸೂತ್ರಕಾರ ಉತ್ತರ ಕೊಟ್ಟರು. ಆಚಾರ್ಯ ಭಾಷ್ಯ ಹೇಳ್ತಾರೆ. ಓಂ ತತ್ತು ಸಮನ್ವಯಾತು. ತತ್ತು, ತತ ಅಂದ್ರೆ ಪರಬ್ರಹ್ಮ, ತು ಅಂದ್ರೆ ಏವಕಾರ, ತತ್ತು ತದೇವ ಪರಬ್ರಹ್ಮನೇ ಸಮನ್ವಯಾತ್ ಅಂದ್ರೇನು? ಉಪಕ್ರಮಾದಿ ಷಡ್ವಿಧ ತಾತ್ಪರ್ಯ ಲಿಂಗಗಳಿಂದ ಜಗತ್ಕಾರಣತ್ವೇನ ಪ್ರತಿಪಾದ್ಯ ಅಂತ ತಿಳಿಯಲ್ಪಡ್ತಾ ಇದೆ. ಸಕಲ ಶಾಸ್ತ್ರಗಳ ಸಮನ್ವಯ ವಿಷ್ಣುವಿನಲ್ಲೇ ಆಗುತ್ತಾ ಇದೆ. ಪರಬ್ರಹ್ಮ ಶಬ್ದ ವಾಚ್ಯನಾದ ವಿಷ್ಣುವಿನಲ್ಲೇ ಆಗುತ್ತಾ ಇದೆ. ಭಾಷ್ಯವಾಕ್ಯ ಹೇಳಿ. ತತ್ತು ಸಮನ್ವಯ, ಅನ್ವಯ ಶಬ್ದ ಇದೆ. ಅನ್ವಯ ಅಂದ್ರೆ ಉಪಪತ್ಯಾದಿ ಲಿಂಗಂ. ಹೇಳಿ. ಅನ್ವಯ ಉಪಪತ್ಯಾದಿ ಲಿಂಗಂ. ಷಡ್ವಿಧ ತಾತ್ಪರ್ಯ ಲಿಂಗಗಳಿಂದ ಸಕಲ ಶಾಸ್ತ್ರಗಳಿಂದ ಪ್ರತಿಪಾದ್ಯನಾದವನು ವಿಷ್ಣುವೆ. ಸಕಲ ಶಾಸ್ತ್ರಗಳ ಸಮನ್ವಯ ವಿಷ್ಣುವಿನಲ್ಲೇ ಆಗುತ್ತದೆ ಎಂಬ ಮಾತು ಅಭಿಪ್ರಾಯ. ತತ್ವಪ್ರಕಾಶಕ್ಕೆ ಇದರ ವಿವರಣೆ ಏನು ನೋಡೋಣ. ಟೀಕಾಕೃತ್ಪಾದರು ಹೇಳ್ತಾ ಇದ್ದಾರೆ. ಪಾಶುಪತಾದವು ಉಕ್ತತ್ವೇಪಿ ನ ಇತರೇಷಾಂ ಶಾಸ್ತ್ರಯೋನಿತ್ವಂ. ಪಾಶುಪತಾದಿಗಳಲ್ಲಿ ರುದ್ರಾದಿಗಳು ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯರು ಅಂತ ಹೇಳಿದರೂ ಕೂಡ ಪಾಶುಪತಾದವು ಉಕ್ತತ್ವೇಪಿ ನ ಇತರೇಷಾಂ ಶಾಸ್ತ್ರಯೋನಿತ್ವಂ. ಬೇರೆಯವರಿಗೆ ಶಾಸ್ತ್ರಯೋನಿತ್ವ ಇಲ್ಲ. ಯಾಕೆ? ಪಾಶುಪತಾದ್ಯುಕ್ತಸ್ಯ ಉಕ್ತರೀತ್ಯ ಅಯಥಾರ್ಥತ್ವ ಸಂಭವಾತ್. ನೋಡಿ, ಪಾಶುಪತಾದಿಗಳಲ್ಲಿ ಹೇಳಿದ್ದು ಅದು ಯಥಾರ್ಥವಲ್ಲ, ಪಾಶುಪತಾದಿ ಶಾಸ್ತ್ರಗಳಲ್ಲಿ ಹೇಳಿದ್ದು ಅದು ಅಯಥಾರ್ಥ ಅಂತ ಆಗುತ್ತಾ ಇದೆ. ಪಾಶುಪತಾದ್ಯುಕ್ತಸ್ಯ, ಪಾಶುಪತಾದಿಗಳಲ್ಲಿ ಹೇಳಿರತಕ್ಕಂತಹ ವಿಚಾರ ಇದು ಸರ್ವಥಾ ಯಥಾರ್ಥವಲ್ಲ. ಅಂದ್ರೆ ಪಾಶುಪತಾದಿ ಶಾಸ್ತ್ರಗಳು ಮಿಥ್ಯಾಜ್ಞಾನಕ್ಕೆ ಸಾಧನ ಅಂತ ಸ್ಕಂದ ಪುರಾಣದಲ್ಲಿ ಹೇಳಿದ್ದಾರೆ. ಹಿಂದೆ ಶಾಸ್ತ್ರಯೋನಿತ್ವಾಧಿಕರಣದಲ್ಲಿ ಬಂದಿದೆ. ಪಾಶುಪತಾದಿ ಶಾಸ್ತ್ರಗಳಲ್ಲಿ ಹೇಳಿದ ವಿಚಾರ ಅದು ಮಿಥ್ಯಾಜ್ಞಾನಕ್ಕೆ ಸಾಧನೆ ಹೊರತು ಪಾಶುಪತಾದಿಗಳಲ್ಲಿ ಹೇಳಿದ ಆ ವಿಚಾರ ಅದು ಯಥಾರ್ಥ ಜ್ಞಾನ, ಯಥಾರ್ಥವಲ್ಲ ಎಂಬುದನ್ನು ಹೇಳಿ ಆಗಿದೆ ಶಾಸ್ತ್ರಯೋನಿತ್ವಾಧಿಕರಣದಲ್ಲಿ ಹಿಂದೆ. ಪಾಶುಪತಾದ್ಯುಕ್ತಸ್ಯ ಉಕ್ತ ರೀತ್ಯ ಯಥಾರ್ಥತ್ವ ಸಂಭವ. ಇಲ್ಲಿ ಪ್ರಶ್ನೆ ಇಲ್ರೇ, ವೇದದ ಪ್ರತೀತಿ ಉಂಟಲ್ಲ, ವೇದಾದಿ ಶಾಸ್ತ್ರಗಳಲ್ಲಿಯೂ ಕೂಡ ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯರು ಅಂತ ರುದ್ರಾದಿಗಳನ್ನು ಹೇಳಿದ್ದು ತೋರುತ್ತದಲ್ಲ, ಪ್ರತೀತಿ ಉಂಟಲ್ಲ. ಅಂದ್ರೆ ಪ್ರತೀತೇ ಅಜ್ಞಾನ ಮೂಲತ್ವ ಸಂಭವಾತ್. ಮೇಲ್ನೋಟಕ್ಕೆ ತೋರುವ ಪ್ರತೀತಿ ಅದು ಕೂಡ ಯಥಾರ್ಥವಲ್ಲ. ಮೇಲ್ನೋಟಕ್ಕೆ ತೋರುವ ಪ್ರತೀತಿ ಅದು ಅಜ್ಞಾನ ಮೂಲಕವಾಗಿ ಬಂದ ಪ್ರತೀತಿ ಅಂತ ಅರ್ಥ ಮಾಡಿಕೊಳ್ಳಬೇಕು. ವೇದಾದಿ ಶಾಸ್ತ್ರಗಳಲ್ಲಿ ಮೇಲ್ನೋಟಕ್ಕೆ ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯರು ಅಂತ ರುದ್ರಾದಿಗಳನ್ನ ಹೇಳಿದಂತೆ ತೋರಬಹುದು, ಅದು ಕೇವಲ ತೋರೋದು. ವೇದಾದಿಗಳಿಂದ ಬರುವ ಪ್ರತೀತಿ ರುದ್ರಾದಿಗಳೇ ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯರು ಎಂಬ ಪ್ರತೀತಿ ಇದು ಅಜ್ಞಾನ ಮೂಲಕ ಅಂತ ಅರ್ಥ ಮಾಡಿಕೊಳ್ಬೇಕು. ಪ್ರತೀತೇ
ಅಜ್ಞಾನ ಮೂಲತ್ವ ಸಂಭವ ಪ್ರತೀತಮಪಿ ನ ಇತರೇಷಾಂ ಶಾಸ್ತ್ರಯೋನಿತ್ವಂ ಇತಿ ಭಾವ. ವೇದಾದಿಗಳಲ್ಲಿ ಮೇಲ್ನೋಟಕ್ಕೆ ಹಾಗೆ ತೋರಿದರೂ ಕೂಡ ಸರ್ವಥಾ ರುದ್ರಾದಿಗಳು ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯರು ಅಂತ ತಿಳಿಯಬೇಡಿ, ಹಾಗಲ್ಲ ಅಂತ ಹೇಳಿದರು. ಅದು ಯಾಕೆ ಏನು ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಪ್ರಮಾಣ ಪುರಸ್ಸರವಾಗಿ ಮುಂದೆ ನೋಡಿ. ನಾನು ಪ್ರತೀತ್ಯಾದೇಹೇ ಅಜ್ಞಾನ ಮೂಲತ್ವಾದಿ ಪರಿಕಲ್ಪ್ಯಾಪಿ ಅನ್ಯೇಷಾಂ ಕಾರಣತಯ ಶಾಸ್ತ್ರಯೋನಿತ್ವಾಗ್ರಹಣೆ ಕೋ ಹೇತು. ಅವರಂತ ಇದ್ದಾರೆ, ನೀವೇನೋ ಅಂದ್ರಿ ಪ್ರತೀತಿ ಇದು ಅಜ್ಞಾನ ಮೂಲಕ, ಆದ್ದರಿಂದ ಬೇರೆ ರುದ್ರಾದಿಗಳು ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯರಲ್ಲ ಅಂತ ಇದ್ದೀರಿ. ಈ ರೀತಿ ಒಪ್ಪೋದಕ್ಕೆ ಕಾರಣ ಏನು? ಅನ್ಯೇಷಾಂ ಕಾರಣತಯ ಶಾಸ್ತ್ರ ಯೋನಿತ್ವ ಆಗ್ರಹಣೆ ಕೋ ಹೇತು. ಯಾತಕ್ಕೆ, ಯಾವ ಕಾರಣದಿಂದ ಬೇರೆಯವರು ಶಾಸ್ತ್ರ ಯೋನಿತ್ವೇನ ಅಂದ್ರೇನು, ಕಾರಣತ್ವೇನ ಶಾಸ್ತ್ರ ಯೋನಿಗಳಲ್ಲ, ಜಗತ್ಕಾರಣ ಅಂತ ಶಾಸ್ತ್ರ ಪ್ರತಿಪಾದ್ಯರು ರುದ್ರಾದಿಗಳು ಬೇರೆಯವರು ಯಾಕಲ್ಲ, ಕಾರಣ ಹೇಳ್ರಿ ಅಂಬೋದನ್ನೇ ಆಚಾರ್ಯರು ಭಾಷ್ಯದ ವಾಕ್ಯ ಅದು ಕೂತಃ ಒಂದು ಪ್ರಶ್ನೆ. ಕುತಃ ಅಂಬೋದು ಕೋ ಹೇತು ಇತಿ ಪೃಚ್ಛತೆ ಕುತಃ ಇತಿ ಅಂತಂದ್ರು. ನೋಡಿ ಟೀಕಾರ ವಿವರಣೆ ಮಾಡ್ತಾರೆ ಆಚಾರ್ಯರ ಕುತಃ ಎಂಬ ಪ್ರಶ್ನಾರ್ಥ. ಯಾತಕ್ಕೆ ಅಂದ್ರೆ ಪ್ರತೀಯಮಾನಮಪಿ ನ ಇತರೇಷಾಂ ಶಾಸ್ತ್ರಯೋನಿತ್ವಂ ಇತಿ ಸಂಬಂಧ. ವೇದಾದಿಗಳಲ್ಲಿ ಮೇಲ್ನೋಟಕ್ಕೆ ಹಾಗೆ ತೋರಿದರೂ ಕೂಡ ರುದ್ರಾದಿಗಳನ್ನ ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯರು ಅಂತ ತಿಳಿಯಬಾರದು. ಅವರಿಗೆ ಕಾರಣತ್ವೇನ ಶಾಸ್ತ್ರಯೋನಿತ್ವ ಶಾಸ್ತ್ರ ಪ್ರತಿಪಾದ್ಯತ್ವ ಇಲ್ಲ. ತತ್ರ ಹೇತು ಕಥನಾಯ, ಯಾಕೆ ಇಲ್ಲ ರುದ್ರಾದಿಗಳು ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯರು ಯಾಕಲ್ಲ? ತತ್ರ ಹೇತು ಕಥನಾಯ, ಅಲ್ಲಿ ಕಾರಣವನ್ನು ಹೇಳೋದಕ್ಕಾಗೇನೆ ವೇದವ್ಯಾಸರು ಸೂತ್ರವನ್ನು ಹೇಳ್ತಾ ಇದ್ದಾರೆ. ಸೂತ್ರಮುಪನ್ಯಸ್ಯತೆ, ಸೂತ್ರವನ್ನು ಉಪನ್ಯಾಸ ಮಾಡಿ ಹೇಳ್ತಾ ಇದ್ದಾರೆ. ತತ್ತು ಜಿತಿ ಓಂ ತತ್ತು ಸಮನ್ವಯಾತ್ ಓಂ. ಈ ಸೂತ್ರದ ವಿಚಾರವನ್ನೇ ಆಚಾರ್ಯರು ಭಾಷ್ಯದಲ್ಲಿ ವರ್ಣನೆ ಮಾಡಿದರು, ವಿವರಣೆ ಮಾಡ್ತಾ ಇದ್ದಾರೆ. ಸೂತ್ರಾಕ್ಷರದ ಅರ್ಥವನ್ನು ಬರೀತಾ ಇದ್ದಾರೆ. ಸೂತ್ರಾಕ್ಷರಾಣಿ ವ್ಯಾಚಷ್ಟೆ ಅನ್ವಯ ಇತಿ. ಇಲ್ಲೇನಂದ್ರು, ಆ ಬ್ರಹ್ಮನೇ ಚೆನ್ನಾಗಿ ಅನ್ವಯವನ್ನ ಹೊಂದುತ್ತಾ ಇದ್ದಾನೆ. ಅನ್ವಯ ಶಬ್ದಕ್ಕೆ ಅರ್ಥ ಏನಪ್ಪಾ ಅಂದ್ರೆ ಅನ್ವಯ ಉಪಪತ್ಯಾದಿ ಲಿಂಗಂ ಅಂತ ಆಚಾರ್ಯರು ಅರ್ಥವನ್ನು ಬರೆದ್ರು. ಗೊತ್ತಾಯ್ತೋ ಇಲ್ಲ? ಅಂದ್ರೆ ಅನ್ವಯ ಅಂತಂದ್ರೆ ವೇದಗಳ ಶಕ್ತಿ ತಾತ್ಪರ್ಯಕ್ಕೆ ವಿಷಯವಾದ ಯಾವ ಅರ್ಥ ವೇದಗಳಿಂದ ತಿಳಿಯುತ್ತೇವೋ ಅಂತಹ ಅರ್ಥ ಉಪಕ್ರಮವೇ ಮೊದಲಾದ ತಾತ್ಪರ್ಯ ಲಿಂಗಗಳು, ಉಪಕ್ರಮಾದಿ ಮೊದಲಾದ ತಾತ್ಪರ್ಯ ಲಿಂಗಗಳಿಂದಲೂ ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯ ಅಂದ್ರೆ ಅದು ವಿಷ್ಣುವೇ ಅಂತ ಅಭಿಪ್ರಾಯ. ಏನು ಇಲ್ಲಿ ವಿಚಾರ ಇಷ್ಟೇನೆ. ಅಂದ್ರೆ ಅನ್ವಯ ಅಂದ್ರೆ ಪರಮಾತ್ಮನೇ ಸಮನ್ವಯ ಹೊಂದುತ್ತಾ ಇದ್ದಾನೆ ಸಕಲ ಶಾಸ್ತ್ರಗಳಿಂದ. ಜಗತ್ಕಾರಣತ್ವೇನ ಶಾಸ್ತ್ರದ ಸಮನ್ವಯ, ಷಡ್ವಿಧ ತಾತ್ಪರ್ಯ ಲಿಂಗಗಳ ಸಮೇತವಾಗಿ ಸಕಲ ಶಾಸ್ತ್ರಗಳ ಸಮನ್ವಯ, ಸಕಲ ಶಾಸ್ತ್ರಗಳಿಂದ ಪ್ರತಿಪಾದ್ಯ ಅದು ವಿಷ್ಣುವೇ ಅಂತ ಹೇಳಿದ್ರು. ಷಡ್ವಿಧ ತಾತ್ಪರ್ಯ ಲಿಂಗಗಳಿಂದ ಕೂಡಿಕೊಂಡು ಯಾವುದಪ್ಪ ಉಪಪತ್ಯಾದಿ ಲಿಂಗಗಳು ಅಂತ ಪ್ರಶ್ನೆ. ಉಪಪತ್ಯಾದಿ ಲಿಂಗಗಳು ಯಾವುದಪ್ಪ ಅದನ್ನು ಹೇಳ್ತಾ ಇದ್ದಾರೆ ಆಚಾರ್ಯರು. ಬೃಹತ್ ಸಂಹಿತಾ ವಾಕ್ಯವನ್ನ ಕೊಟ್ಟು ಹೇಳಿ, ಕಾನಿತಾನಿ ಉಪಪತ್ಯಾದೀನಿ ಷಡ್ವಿಧ ತಾತ್ಪರ್ಯ ಲಿಂಗಗಳು. ಉಪಪತ್ತಿ ಮೊದಲಾದ ತಾತ್ಪರ್ಯ ಲಿಂಗಗಳು ಯಾವುವು? ಕುತ್ರ ಚ ಲಿಂಗಾನಿ, ಯಾವ ವಿಷಯದಲ್ಲಿ ಆ ಲಿಂಗಗಳು ಜ್ಞಾಪಕವಾಗಿವೆ ಅಂದ್ರೆ ಆ ಲಿಂಗಗಳಿಂದ ಯಾವ ವಿಷಯ ನಮಗೆ ತಿಳಿಯುತ್ತಾ ಇದೆ. ಕುತ್ರ ಚ ಲಿಂಗಾನಿ ಇತ್ಯತಃ ಆಹ ಉಕ್ತಂಚ ಇತಿ. ಹಿಂಗ್ ಪ್ರಶ್ನೆ ಮಾಡಿಕೊಂಡು ಆಚಾರ್ಯರು ಭಾಷ್ಯದಲ್ಲಿ ಆ ಬೃಹತ್ ಸಂಹಿತಾ ವಾಕ್ಯ ಕೊಟ್ಟು ಷಡ್ವಿಧ ತಾತ್ಪರ್ಯ ಲಿಂಗಗಳು ಅಂದ್ರೆ ಏನು, ಆ ಷಡ್ವಿಧ ತಾತ್ಪರ್ಯ ಲಿಂಗಗಳು ಯಾವುದು ಬೃಹತ್ ಸಂಹಿತಾ ವಾಕ್ಯ ಕೊಟ್ಟು ಆಚಾರ್ಯರು ಭಾಷ್ಯದಲ್ಲಿ ಹೇಳಿದರು. ಟೀಕಾಕೃತ್ಪಾದರು ಆ ಒಂದು ಷಡ್ವಿಧ ಅಂದ್ರೆ ತಾತ್ಪರ್ಯ ಲಿಂಗಗಳ ಅರ್ಥವನ್ನು ಬರೀತಾ ಇದ್ದಾರೆ ಒಂದೊಂದಾಗಿ ಒಂದೊಂದಾಗಿ. 6 ತಾತ್ಪರ್ಯ ಲಿಂಗಗಳ ಅರ್ಥ ಏನಪ್ಪ ನೋಡಿ ಹೇಳಿ. ಉಕ್ತಂಚ ಬೃಹತ್ ಸಂಹಿತಾಯ, ಬೃಹತ್ ಸಂಹಿತೆಯಲ್ಲಿ
ಉಕ್ತಂಚ ಹೇಳಿದ್ದಾರೆ ಅಂತ ಅರ್ಥ. ಏನ್ ಹೇಳಿದ್ದಾರೆ ಆ ಶ್ಲೋಕ ಹೇಳಿ. ಉಪಕ್ರಮೋಪಸಂಹಾರೋ ಅಭ್ಯಾಸೋ ಪೂರ್ವತಾ ಫಲಂ ಅರ್ಥವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ ಇತಿ. 6 ತಾತ್ಪರ್ಯ ಲಿಂಗಗಳು ಅಂದ್ರೆ ಯಾವುದು? ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ. ಗೊತ್ತಾಯ್ತಲ್ಲ? ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ ಉಪಪತ್ತಿ. ಈ ರೀತಿ 6 ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಈ ವಾಕ್ಯ ಎಲ್ಲಿ ಶಕ್ತಿ ತಾತ್ಪರ್ಯ ಉಳ್ಳದ್ದಾಗಿದೆ ಅಂತ ನಿರ್ಣಯ ಮಾಡಬೇಕಾದ್ರೆ, ಯಾವುದೇ ಒಂದು ಶಾಸ್ತ್ರದ ವಾಕ್ಯ ಇಂತಹ ವಿಷಯವನ್ನು ಪ್ರತಿಪಾದನೆ ಮಾಡೋದರಲ್ಲೇ ತಾತ್ಪರ್ಯ ಉಳ್ಳದ್ದಾಗಿದೆ, ಇಂತಹ ಈ ಶಾಸ್ತ್ರದ ವಾಕ್ಯ ಇಂತಲ್ಲೇನೆ ಶಕ್ತಿ ತಾತ್ಪರ್ಯ ಉಳ್ಳದ್ದಾಗಿದೆ ಅಂತ ತಿಳಿಸೋದಕ್ಕೆ ನಿರ್ಣಾಯಕವಾದ ಉಪಪತ್ತಿಗಳು, ಲಿಂಗಗಳು ಅಂತಂದ್ರೆ ಇವುಗಳನ್ನೇ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಮೊದಲನೇದು ನೋಡಿ, ಇಷ್ಟು ಹೇಳಿದ್ರು. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತಾ ಫಲಂ, ಅರ್ಥವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯ. ಇವು ಒಂದೊಂದಕ್ಕೂ ಅರ್ಥಗಳೇನು? ಉಪಕ್ರಮ ಅಂದ್ರೆ ಏನು? ಉಪಸಂಹಾರ ಅಂದ್ರೆ ಏನು? ಬೇರೆ ಕಡೆ ಸುಧಾದಿ ಗ್ರಂಥಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ನಾವು ಷಡ್ವಿಧ ತಾತ್ಪರ್ಯ ಲಿಂಗಗಳ ಸಹಾಯ ನಮಗೆ ಇದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಷಡ್ವಿಧ ತಾತ್ಪರ್ಯ ಲಿಂಗಗಳು ಒಂದೊಂದನ್ನ ಪ್ರತ್ಯೇಕವಾಗಿ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅದನ್ನ ಇಲ್ಲಿ ತತ್ವಪ್ರಕಾಶಿಕೆಯಲ್ಲಿ ಟೀಕಾಕೃತ್ಪಾದರು ಬರೀತಾ ಇದ್ದಾರೆ. ಅಭ್ಯಾಸ, ಅಭ್ಯಾಸ ಅಂದ್ರೆ ಏನು? ಮೊದಲು ಒಂದೊಂದಾಗಿ ಹೇಳ್ತಾ ಇದ್ದಾರೆ. ಏಕ ಪ್ರಕಾರ ಅಸಕೃದುಕ್ತಿ ಅಭ್ಯಾಸ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಉಪಕ್ರಮ ಅಂದ್ರೆ ಒಂದು ವಿಷಯವನ್ನು ಉಪಕ್ರಮ ಮಾಡೋದು, ಹೇಳೋದು. ಉಪಸಂಹಾರ ಅಂದ್ರೆ ಆ ವಿಷಯದ ಉಪಸಂಹಾರ ಕೊನೆಗೆ ಹೇಳೋದು. 2. ಮೂರನೇದ್ದು ನಮಗೆ ಅರ್ಥ ಆಗಲ್ಲ, ಅಭ್ಯಾಸ. ಅದಕ್ಕೆ ಅದನ್ನ ಟೀಕಾರೆ ಬರೆದ್ರಿ. ಏಕ ಪ್ರಕಾರ ಅಸಕೃದುಕ್ತಿ ಅಭ್ಯಾಸ. ಒಂದೇ ರೀತಿಯಾಗಿ ಅನೇಕ ಬಾರಿ ಹೇಳತಕ್ಕಂಥದ್ದೇ ಅಭ್ಯಾಸ. ಸಕೃದುಕ್ತಿ ಅಂದ್ರೆ ಒಂದು ಸಲ ಹೇಳೋದು, ಅಸಕೃದುಕ್ತಿ ಅಂದ್ರೆ ಪುನಃ ಪುನಃ ಹೇಳೋದು, ಅನೇಕ ಬಾರಿ ಹೇಳೋದು. ಒಂದೇ ರೀತಿಯಾಗಿ ಅನೇಕ ಬಾರಿ ಹೇಳೋದು, ಅದನ್ನ ಅಭ್ಯಾಸ ಅಭ್ಯಾಸ ಅಂತ ಕರೀತಾರೆ. ಈಗ ವೇದ ಪಾಠ ಹೇಳುವಾಗ ಗುರುಗಳು ಶಿಷ್ಯರಿಗೆ ಅನಿಸ್ತಾರೆ. ಗುರುಗಳು ಹೇಳಿದ ಮೇಲೆ ಮತ್ತೆ ಶಿಷ್ಯರು 2 ಸಲ ಹೇಳಬೇಕು, ಮತ್ತೆ ಗುರುಗಳು ಹೇಳಬೇಕು. ಗುರುಚ್ಚಾರಣ ಪೂರ್ವಕ ಅನುಚ್ಚಾರಣ ಅಂತ ಕರೀತಾರೆ ಅದನ್ನು, ಅಭ್ಯಾಸ. ಮಧ್ವಪವ ಸ್ವಧಾರಾಯ ಗುರುಗಳು ಹೇಳ್ತಾರೆ ಪವಮಾನದಲ್ಲಿ, ಶಿಷ್ಯ ಅನ್ನಬೇಕಾದ್ರೆ ಮಧ್ವಪವ ಸ್ವಧಾರಾಯ. ಒಂದೇ ರೀತಿಯಾಗಿ ಅನೇಕ ಬಾರಿ ಹೇಳತಕ್ಕಂತಹದ್ದನ್ನೇ ಅಭ್ಯಾಸ ಅಭ್ಯಾಸ ಅಂತ ಕರೀತಾರೆ. ಏಕ ಪ್ರಕಾರ ಅಸಕೃದುಕ್ತಿ ಅಭ್ಯಾಸ. 1. ಅಪೂರ್ವತ ಅಂದ್ರೆ ಏನಪ್ಪ? ಪ್ರಮಾಣಾಂತರ ಅಸಿದ್ಧತಾ ಅಪೂರ್ವತ. ಬೇರೆ ಪ್ರಮಾಣಗಳಿಂದ ಸಿದ್ಧವಾಗದೇ ಇರತಕ್ಕಂತಹದ್ದು ಅದು ಅಪೂರ್ವವಾದ ವಿಚಾರ. ಅಪೂರ್ವ ಅಂದ್ರೆ ಏನು? ಈ ವಿಷಯ ಇದು ಒಂದರಿಂದಲೇ ತಿಳಿಯೋದು, ಬೇರೆ ಯಾವುದರಿಂದಲೂ ಈ ವಿಷಯ ತಿಳಿಯಲಿಕ್ಕಾಗಲ್ರೆ. ಒಳ್ಳೆ ಅಪೂರ್ವವಾದ ವಿಷಯ ಇದು, ಹಿಂದೆ ಮುಂದೆ ಯಾವುದರಿಂದಲೂ ತಿಳಿಯದ ವಿಷಯ ಇದು, ಈ ಪ್ರಮಾಣದಿಂದಲೇ ಈ ವಿಷಯ ತಿಳಿದಿದೆ. ಗೊತ್ತಾಯ್ತೋ ಇಲ್ಲ? ಆದ್ದರಿಂದ ಹಿಂದೆ ಒಂದೇ ಶಬ್ದವನ್ನ ಒಂದೇ ರೀತಿಯಾಗಿ ಅನೇಕ ಬಾರಿ ಹೇಳೋದು ಒಂದು, ಒಂದೇ ವಿಷಯವನ್ನೇ ಅನೇಕ ಬಾರಿ ಹೇಳೋದು ಇನ್ನೊಂದು. ಈ ರೀತಿ ಅಭ್ಯಾಸದ ವಿಚಾರ. ಅಪೂರ್ವತ ಅಂದ್ರೆ ಬೇರೆ ಯಾವ ಪ್ರಮಾಣದಿಂದಲೂ ಸಿದ್ಧವಾಗದೇನೆ ಈ ಒಂದು ಪ್ರಮಾಣದಿಂದ ಮಾತ್ರ ಸಿದ್ಧವಾಗತಕ್ಕಂತಹದ್ದು ಅಪೂರ್ವತ. ಪ್ರಮಾಣಾಂತರ ಅಸಿದ್ಧತಾ ಇನ್ನೊಂದು ಪಾಠ ಉಂಟು ಈ ತತ್ವಪ್ರಕಾಶ. ಪ್ರಮಾಣಾಂತರೇಣ ಅಸಿದ್ಧತ, ಪ್ರಮಾಣಾಂತರ ಅಸಿದ್ಧತಾ ಒಂದು ಪಾಠ, ಅಥವಾ ತೃತೀಯ ಮಾಡಿಕೊಂಡು ಪ್ರಮಾಣಾಂತರೇಣ ಅಸಿದ್ಧತಾ ಅಂತೂ ಅಂದಿದ್ದಾರೆ. ಇರ್ಲಿ. ಆಮೇಲೆ ಫಲ ಅಂದ್ರೆ ಏನಪ್ಪ? ಫಲವತ್ವಂ ಫಲಂ, ಪ್ರಯೋಜನ ಇರತಕ್ಕಂತಹದ್ದೇ ಫಲ. ಫಲ ಅಂತ ಕರೀತಾ ಇದ್ದಾರೆ. ಪ್ರಯೋಜನ ಇರತಕ್ಕಂತಹದ್ದೇ ಫಲ.
ಇನ್ನು ಅರ್ಥವಾದ ಅಂದ್ರು. ಅರ್ಥವಾದದಲ್ಲಿಯೂ ಕೂಡ 4 ರೀತಿ ಉಂಟು: ಸ್ತುತಿ, ನಿಂದ, ಪರಕೃತಿ, ಪುರಾಕಲ್ಪ. ಈ ರೀತಿ ಅರ್ಥವಾದ 4 ರೀತಿಯಾಗಿ ಅರ್ಥವಾದವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಸ್ತುತಿ, ಈ ವಿಷಯ, ಈ ಕಾರ್ಯವನ್ನ, ಈ ಆಚರಣೆಯನ್ನ ಮಾಡಲೇಬೇಕು, ಈ ಕರ್ಮ ಮಾಡಲೇಬೇಕು, ಅದಕ್ಕೆ ಪ್ರಶಂಸೆ ಮಾಡುತ್ತಾ ಇರ್ತಾರೆ. ಸ್ತುತಿ ಅಂದ್ರೆ ಗುಣಗಳನ್ನ ಹೇಳುವ ವಾಂಗ್ಮಯ, ಅದನ್ನ ಸ್ತುತಿ ಅಂತ ಕರೀತಾರೆ. ಈ ಕೆಲಸ ಮಾಡಬಾರದು, ಸರ್ವತಾ ಈ ಕರ್ಮ ಮಾಡಬಾರದು, ಆಕಳನ್ನ ಬಲಗಾಲಿಂದ ಒದೆಯಬಾರದು, ಎಡಗಾಲಿಂದ ಒದೆಯಬಾರದು, ಯಾವ ಕಾಲಿಂದಲೂ ಒದೆಯಬಾರದು, ಆಕಳನ್ನ ಪದ ಗೌಹು ನ ಪದಾಸ್ಪೃಷ್ಟವ್ಯ ಅಂತೆಲ್ಲ ಮಾತುಗಳು. ಕಾಲಿನಿಂದ ಆಕಳನ್ನು ಒದ್ರೆ ಏನು ಅನರ್ಥ ಆಗುತ್ತದೆ, ಬೈತಾರೆ. ಅಂದ್ರೆ ದೋಷವನ್ನು ಹೇಳತಕ್ಕಂತದ್ದನ್ನು ನಿಂದ ಅಂತ ಕರೀತಾರೆ. ಅರ್ಥವಾಗ್ತದೆ. ಒಳ್ಳೆ ಈ ತರ ಕರ್ಮ ಮಾಡಿದ್ರೆ ಅನೇಕ ಪ್ರಶಂಸೆ ಗುಣಗಳನ್ನ ಹೇಳಿದ್ರೆ ಅದು ಸ್ತುತಿ. ಈ ಕೆಲಸ ಸರ್ವತಾ ಮಾಡಬೇಡ್ರಿ ಅಂತ ಹೇಳೋದಕ್ಕೆ ನಿಂದೆಯನ್ನ ಮಾಡಿದ್ರೆ, ಅಂದ್ರೆ ದೋಷಗಳನ್ನ ಹೇಳಿದ್ರೆ ಆ ಕೆಲಸಕ್ಕೆ ಅದು ನಿಂದ. ಇನ್ನು ಪರಕೃತಿ, ಮತ್ತೊಬ್ಬರ ನಡವಳಿಕೆ ಅಂಬೋದು. ಅವ್ರು ನೋಡಿ ಕರೀವಿ, ಇದನ್ನ ಪರಕೃತಿ ಅಂತ ಕರೀತಾರೆ. ಪರ ಇನ್ನೊಬ್ಬರ ಕೃತಿ, ನಡವಳಿಕೆ, ಮತ್ತೊಬ್ಬರ ನಡವಳಿಕೆ ಎಂಬುದು ಪರಕೃತಿ. ಇನ್ನು ಪುರಾಕಲ್ಪ, ಪುರಾಕಲ್ಪ ಹಿಂದಿನವರ ಜ್ಞಾನವು ಹೀಗೆ ಇತ್ತು, ಆ ಹಿಂದಿನವರ ಜ್ಞಾನ, ಪೂರ್ವಿಕರ ಜ್ಞಾನ, ಅದನ್ನೇ ಪುರಾಕಲ್ಪ ಅಂತ ಕರೀತಾರೆ. ಈ ರೀತಿ 4 ರೀತಿಯಾದದ್ದೇ ಅರ್ಥವಾದ. ಅರ್ಥವಾದೋಪಪತ್ತಿ ಚ, ಅರ್ಥವಾದ ಅಂತ ಕರೀತಾ ಇದ್ದ. ಸ್ತುತಿ, ನಿಂದ, ಪರಕೃತಿ, ಪುರಾಕಲ್ಪ, ಅರ್ಥವಾದ. ಅಲ್ಲಿ ಮತ್ತೆ ಪಾಠ ಸ್ತುತಿ, ನಿಂದ, ಪರಕೃತಿ, ಪುರಾಕಲ್ಪಾದಿ ರೂಪ ಅಂತ ತತ್ವಪ್ರಕಾಶಕ್ಕೆ ಇನ್ನೊಂದು ಪಾಠ ಇದೆ, ಇರ್ಲಿ. ಆಮೇಲೆ ಉಪಪತ್ತಿ, ಕೊನೆಗೆ ಉಪಪತ್ತಿ ಅಂದ್ರೆ ಏನಪ್ಪ? ಯುಕ್ತಿ ಉಪಪತ್ತಿ. ಟೀಕಾಕೃತ್ಪ ಉಪಪತ್ತಿ ಅಂದ್ರೆ ಯುಕ್ತಿಗೆ ಉಪಪತ್ತಿ ಅಂತ ಕರೀತಾ ಇದ್ದಾರೆ. ಟೀಕಾಕೃತ್ಪಾದರು ಹೇಳಿದ್ರು ಯುಕ್ತಿಗೇನೆ ಉಪಪತ್ತಿ ಅಂತ ಕರೀತಾ ಇದ್ದಾರೆ. ಅಂದ್ರೆ ವಸ್ತುತಃ ಉಪಕ್ರಮ ಉಪಸಂಹಾರ ಹಿಂದೆ ಹೇಳಿದ್ದು 5ಗಳು ಕೂಡ ಯುಕ್ತಿಗಳೇ, 5ಗಳು ಯುಕ್ತಿಗಳೇನೆ. ಇಲ್ಲಿ ಪ್ರಶ್ನೆ ಬರುತ್ತದೆ, ಷಡ್ವಿಧ ತಾತ್ಪರ್ಯ ಲಿಂಗಗಳು ಅಂದ್ರೆ ಲಿಂಗ, ಯುಕ್ತಿ, ಉಪಪತ್ತಿ, ಉಪಕ್ರಮ ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಇವುಗಳು ಕೂಡ ಒಂದು ರೀತಿ ಉಪಪತ್ತಿನೇ, ಯುಕ್ತಿನೇ. ಮತ್ತೆ ಪ್ರತ್ಯೇಕವಾಗಿ ಉಪಪತ್ತಿ ಅಂದ್ರೆ ಯುಕ್ತಿ ಅಂತ ಯಾತಕ್ಕೆ ಹೇಳಿದ್ರು ಅಂತಂದ್ರೆ ಬರೀತಾ ಇದ್ದಾರೆ ನೋಡಿ. ಉಪಕ್ರಮಾದೀನ ಉಪಪತ್ತಿತ್ವೇಪಿ ಬ್ರಾಹ್ಮಣ ಪರಿವ್ರಾಜಕ ನ್ಯಾಯೇನ ಪೃಥಗುಕ್ತಿ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಹೌದು, ಉಪಕ್ರಮ ಉಪಸಂಹಾರಾದಿಗಳು ಉಪಪತ್ತಿನೇ, ಅವುಗಳು ಲಿಂಗಗಳೇ. ಪ್ರತ್ಯೇಕವಾಗಿ ಮತ್ತೆ ಉಪಪತ್ತಿ ಅಂತ ಯಾತಕ್ಕೆ ಹೇಳಿದ್ರು ಅಂತಂದ್ರೆ ಅದಕ್ಕೆ ತಿಳಿಸಿಕೊಡ್ತಾ ಇದ್ದಾರೆ. ಬ್ರಾಹ್ಮಣ ಪರಿವ್ರಾಜಕ ನ್ಯಾಯ ಅಂತ ಕರೀತಾರೆ. ಎಲ್ಲ ಬ್ರಾಹ್ಮಣ ಸಮೂಹ ಬಂತು. ಮೊದಲು ಬ್ರಾಹ್ಮಣ ಸಮೂಹಕ್ಕೆ ಸ್ವಾಗತ ಮಾಡಿ ಕೂಡಿಸಿದರು. ಆಮೇಲೆ ಪರಿವ್ರಾಜಕರು ಯತಿಗಳು ಬಂದರು. ಯತಿಗಳಿಗೆ, ಪೀಠಾಧಿಪತಿಗಳಿಗೆ, ಸನ್ಯಾಸಿಗಳಿಗೆ ಪರಿವ್ರಾಜಕರು ಅಂತ ಕರೀತಾರೆ. ಬ್ರಾಹ್ಮಣರು ಬಂದರು ಮತ್ತು ಪರಿವ್ರಾಜಕರು ಬಂದರು. ಪರಿವ್ರಾಜಕರು ಬ್ರಾಹ್ಮಣರಲ್ವಾ? ಪರಿವ್ರಾಜಕ ಅಂದ್ರೆ ಅವರು ಬ್ರಾಹ್ಮಣರಾಗೆ ಯತಿಗಳಾಗಿರ್ತಾರೆ. ಬ್ರಾಹ್ಮಣ ಯತಿಗಳು ಅಂದ್ರೆ ಪರಿವ್ರಾಜಕರು ಕೂಡ ಬ್ರಾಹ್ಮಣರೇ. ಬ್ರಾಹ್ಮಣ ಪರಿವ್ರಾಜಕಶ್ಚ ಆಗತಾ ಅಂತಂತೇವೆ. ಬ್ರಾಹ್ಮಣರು ಮತ್ತು ಪರಿವ್ರಾಜಕರು. ಪರಿವ್ರಾಜಕರು ಪ್ರತ್ಯೇಕ, ಅದು ವಿಶೇಷತೆ ಅಷ್ಟೇ. ಪರಿವ್ರಾಜಕರಾದ ಯತಿಗಳು ಕೂಡ ಬ್ರಾಹ್ಮಣರೇ, ಆದರೆ ಪರಿವ್ರಾಜಕತ್ವ ಎಂಬುದು ಒಂದು ವಿಶೇಷ. ಅವರು ಬ್ರಾಹ್ಮಣರು ಅಂತ ಅದು ಸಾಮಾನ್ಯ ಧರ್ಮ ಇದ್ದೇ ಇದೆ, ಬ್ರಾಹ್ಮಣತ್ವ, ಬ್ರಾಹ್ಮಣ್ಯ. ಆದ್ರೂ ಪರಿವ್ರಾಜಕರು ಎಂಬುದು ಅದು ಒಂದು ವಿಶೇಷತೆ. ಗೊತ್ತಾಯ್ತೋ ಇಲ್ಲ? ಆದ್ದರಿಂದ ಬ್ರಾಹ್ಮಣ ಪರಿವ್ರಾಜಕನ್ಯ. ಹಾಗೆ ಉಪಕ್ರಮಾದಿಗಳು ಕೂಡ ಉಪಪತ್ತಿಗಳೇ. ಪ್ರತ್ಯೇಕ ಕೊನೆಯದು 6ನೇದ್ದು ಹೇಳಿದ್ದು ಉಪಪತ್ತಿ ಅಂತಂದ್ರೆ ಅದು ವಿಶೇಷವಾದ, ಸ್ಪೆಷಲ್ ಆದ, ಅಂದ್ರೆ ಪ್ರತ್ಯೇಕವಾಗಿ ಉಪಪತ್ತಿಯನ್ನ ಅದನ್ನು ಹೇಳಿದ್ದಾರೆ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ. ಉಪಕ್ರಮಾದೀನ ಉಪಪತ್ಯಾದಿತ್ವೇನ ಭಾಷ್ಯಂ.
ಇನ್ನು ಇನ್ನೊಂದು ಮಾತು ಏನು ಹೇಳ್ತಾ ಇದ್ದಾರೆ ಭಾಷ್ಯದಲ್ಲಿ, ಪ್ರಮಾಣ ವಾಕ್ಯದಲ್ಲಿ ಏನು ಉದಾಹರಣೆ ಮಾಡಿದ್ದಾರೆ, ಉಪಕ್ರಮ ಉಪಸಂಹಾರ ಅಂತ ಏನು ಹೇಳಿದ್ದಾರೆ ಅಂದ್ರೆ, ಭಾಷ್ಯದಲ್ಲಿ ಯಾವ ಕ್ರಮದಿಂದ ಉಪಕ್ರಮ ಉಪಸಂಹಾರಾದಿಗಳನ್ನ ಹೇಳಿದ್ದಾರೆ ಆ ಕ್ರಮದಲ್ಲಿ ಮುಂದಿನ ಮುಂದಿನಗಳು ಅತ್ಯಂತ ಪ್ರಬಲವಾಗಿವೆ. ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತ ಫಲ ಅರ್ಥವಾದ ಉಪಪತ್ತಿ ಹೀಗೆ ಹೇಳಿದ್ದಾರೆ. ಭಾಷ್ಯದಲ್ಲಿ ಹೇಳಿದ ಈ ಕ್ರಮ ಏನಿದೆ ಇದನ್ನ ನಾವು ಅಂದ್ರೆ ಉತ್ತರೋತ್ತರವಾಗಿ ಇವು ಬಲೀಯವಾಗಿವೆ. ಅಂದ್ರೆ ತೇಷಾ ಉತ್ತರೋತ್ತರ ಪ್ರಾಬಲ್ಯಾಭಿಪ್ರಾಯಂ. ಗೊತ್ತಾಯಿತೋ ಇಲ್ಲೋ? ಮುಂದಿನ ಮುಂದಿನಗಳು ಅತ್ಯಂತ ಪ್ರಬಲವಾಗಿವೆ ಅಂದ್ರೆ ತೋರಿಸ್ತಾರೆ ಅದರ ವಿವರಣೆ ಯಾಕೆ ಹೇಗೆ ಏನು ಅಂತ ಮುಂದಿನ ಪ್ಯಾರಾದಲ್ಲೇ ಹೇಳ್ತಾರೆ. ಅಂತೂ ಉಪಕ್ರಮಕ್ಕಿಂತ ಉಪಸಂಹಾರ ಪ್ರಬಲ, ಅದು ಮುಂದೆ ಹೇಳಿದ್ದಾರೆ. ಉಪಸಂಹಾರಕ್ಕಿಂತಲೂ ಅಭ್ಯಾಸ, ಅಭ್ಯಾಸಕ್ಕಿಂತಲೂ ಅಪೂರ್ವತ, ಅಪೂರ್ವತಕ್ಕಿಂತಲೂ ಫಲ, ಫಲಕ್ಕಿಂತಲೂ ಅರ್ಥವಾದ, ಅರ್ಥವಾದಕ್ಕಿಂತಲೂ ಯುಕ್ತಿ, ಮತ್ತೆ ಉಪಪತ್ತಿ. ಹೀಗೆ ಮುಂದಿನ ಮುಂದಿನಗಳು ಒಂದಕ್ಕೊಂದಕ್ಕಿಂತಲೂ ಪ್ರಬಲ. ಉತ್ತರೋತ್ತರಂ ಬಲೀಯ ಎಂಬ ಮಾತನ್ನ ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ಒಂದು ಮಾತಿದೆ ಏನಪ್ಪಾ ಅಂತಂದ್ರೆ ನೋಡಿ, ಉಪಕ್ರಮಾದಿ ಲಿಂಗಾನ ಬಲೀಯೋಕ್ಷುತ್ತರೋತ್ತರ. ಉಪಕ್ರಮಾದಿ ಲಿಂಗಗಳು ಉತ್ತರೋತ್ತರವಾಗಿ ಬಲೀಯವಾಗಿವೆ ಎಂಬ ಮಾತನ್ನು ಹೇಳಿದ್ದಾರೆ. ಇತ್ಯುಕ್ತೆ ಹೇಗೆ ಏನು ಈ ಪ್ಯಾರಾದಲ್ಲಿ ಹೇಳ್ತಾ ಇದ್ದಾರೆ ತಿಳಿಯುವ. ಉಪಸಂಹಾರಸ್ಯ ವ್ಯಾಖ್ಯಾನ ರೂಪತ್ವೇನ. ನೋಡಿ, ಉಪಕ್ರಮ ಅಂದ್ರೆ ಒಂದು ವಿಷಯವನ್ನು ಉಪಕ್ರಮ ಮಾಡೋದು, ಪ್ರಸ್ತಾವ ಮಾಡೋದು. ಉಪಕ್ರಮ ಮಾಡಿದ ವಿಷಯದ ಒಂದು ವಿವರಣೆ ವ್ಯಾಖ್ಯಾನವೇ ಉಪಸಂಹಾರದಲ್ಲಿ ಇರುತ್ತದೆ. ಆದ್ದರಿಂದ ಉಪಕ್ರಮದ ಒಂದು ವ್ಯಾಖ್ಯಾನ ರೂಪವೇ ಉಪಸಂಹಾರ. ಆದ್ದರಿಂದ ಉಪಕ್ರಮಕ್ಕಿಂತಲೂ ಉಪಸಂಹಾರ ಇದು ಪ್ರಬಲ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಆದ್ದರಿಂದ ಉಪಸಂಹಾರ ಇದು ವ್ಯಾಖ್ಯಾನ ರೂಪವಾದ್ದರಿಂದ ಒಂದು ವೇಳೆ ವ್ಯಾಖ್ಯಾನ ರೂಪವಾದ ಉಪಸಂಹಾರಕ್ಕೇನೆ ಉಪಕ್ರಮ ಇದು ವಿರುದ್ಧವಾಗಿದ್ರೆ ಉಪಕ್ರಮ ಅವಾಗ ಅಪ್ರಮಾಣವಾಗುತ್ತದೆ. ನೋಡಿ, ಉಪಸಂಹಾರ ಇದು ವ್ಯಾಖ್ಯಾನ ರೂಪ, ಆದ್ರಿಂದ ತದ್ ವಿರೋಧ್ಯುಪಕ್ರಮ ಅಪ್ರಾಮಾಣ್ಯೋಪಪತ್ತೇ. ಉಪಕ್ರಮದ ಒಂದು ವಿವರಣೆ, ಉಪಕ್ರಮದಲ್ಲಿ ಹೇಳಿದ ವಿಚಾರವನ್ನೇ ವಿವರಣೆ ವ್ಯಾಖ್ಯಾನ ಮಾಡುತ್ತಾ ಇರಿಸಿದೆ ಉಪಸಂಹಾರ. ಒಂದು ವೇಳೆ ಉಪಸಂಹಾರಕ್ಕೆ ವಿರುದ್ಧವಾಗಿ ಉಪಕ್ರಮ ಇದ್ದು ಬಿಟ್ರೆ ಆ ಉಪಕ್ರಮನೇ ಅಪ್ರಮಾಣವಾಗುತ್ತದೆ. ಆದ್ರಿಂದ ತಸ್ಯ ತಥೋಪಿ ಪ್ರಾಬಲ್ಯಂ. ಆದ್ರಿಂದ ಉಪಕ್ರಮದ ವ್ಯಾಖ್ಯಾನ ರೂಪ ಉಪಸಂಹಾರ, ಅದಕ್ಕೆ ಉಪಕ್ರಮಕ್ಕಿಂತಲೂ ಕೂಡ ಉಪಸಂಹಾರವೇ ಅತ್ಯಂತ ಪ್ರಬಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಸರಿ, ಈ ಉಪಸಂಹಾರಕ್ಕಿಂತಲೂ ಅಭ್ಯಾಸ ಪ್ರಬಲ ಮೂರನೇದು. ಯಾಕೆ? ಏಕತ್ರ ಉಕ್ತಾದಪಿ ಬಹುಲೋಕ್ತೇ ಪ್ರಾಬಲ್ಯಾತ್ ಅಭ್ಯಾಸಸ್ಯ ಉಪಕ್ರಮ ಉಪಸಂಹಾರಾಭ್ಯಾಂ ಪ್ರಾಬಲ್ಯಂ. ಉಪಕ್ರಮದಲ್ಲಿ ಒಂದು ಕಡೆ ಹೇಳಿದ್ರು ಅಥವಾ ಉಪಸಂಹಾರದಲ್ಲಿ ಕೊನೆ ಹೇಳಿರ್ತಾರೆ ಅಂತ ಇಟ್ಕೊಂಡ್ರೆ, ಆದರೆ ಒಂದು ಕಡೆ ಹೇಳೋದಕ್ಕಿಂತಲೂ ಮತ್ತೆ ಮತ್ತೆ ಹೇಳತಕ್ಕಂಥದ್ದು ಆ ವಿಷಯಕ್ಕೆ ದ್ರಾಢ್ಯವನ್ನು ತಂದು ಕೊಡುತ್ತದೆ. ಹೌದೋ ಇಲ್ಲಿ? ವಿಷಯ ದೃಢ ಆಗುತ್ತದೆ ಮತ್ತೆ ಮತ್ತೆ ಹೇಳಿದಾಗ. ಒಂದ್ಸಲ ಹೇಳೋಕ್ಕಿಂತಲೂ ಮತ್ತೆ ಮತ್ತೆ ಆ ವಿಷಯ ಹೇಳಿದಾಗ ಆ ವಿಷಯ ಅತ್ಯಂತ ದೃಢವಾಗುತ್ತದೆ. ದೃಢ ಮಾಡತಕ್ಕಂಥದ್ದಾದ್ದರಿಂದ ಅಭ್ಯಾಸ ಎಂಬುದು ಈ ಮೊದಲಿನ ಎರಡರಕ್ಕಿಂತಲೂ ಉಪಕ್ರಮ ಉಪಸಂಹಾರಕ್ಕಿಂತಲೂ ಪ್ರಬಲ. ನೋಡಿ, ಏಕತ್ರ ಉಕ್ತಾದಪಿ ಒಂದು ಕಡೆ ಹೇಳಿದ್ದಕ್ಕಿಂತಲೂ ಬಹುಲೋಕ್ತೇ ಪ್ರಾಬಲ್ಯಾತ ಬಹಳ ಸಲ ಹೇಳೋದು ಅತಿ ಪ್ರಬಲ ಅದು. ಆದ್ದರಿಂದ ಅಭ್ಯಾಸಕ್ಕೆ ಉಪಕ್ರಮ ಉಪಸಂಹಾರಕ್ಕಿಂತಲೂ ಪ್ರಾಬಲ್ಯ ಉಂಟು. ಮೂರನೇದು ಪ್ರಬಲ. ಇನ್ನು ಅಭ್ಯಾಸಕ್ಕಿಂತಲೂ ಅಪೂರ್ವತಾ ಪ್ರಬಲ ಹೇಗೆ ನೋಡಿ, ಏಕತ್ರ ಬಹುವಾರೋಕ್ತಾದಪಿ ಮುಖ್ಯಸ್ಯ ಪ್ರಾಬಲ್ಯಾತ್ ಅಪೂರ್ವತಾಯಾಃ ಉಪಕ್ರಮ ಉಪಸಂಹಾರ ಅಭ್ಯಾಸೇಭ್ಯ ಪ್ರಾಬಲ್ಯಂ. ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ ಬಹಳ ಚೆನ್ನಾಗಿ. ಏನು ಅಂತಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ, ಒಂದೇ ಸಂದರ್ಭದಲ್ಲಿ ಹೇಳಿರ್ತಾರೆ ಒಂದೇ ಕಡೆ, ಅಥವಾ ಬಹಳ ಕಡೆ ಹೇಳಿರ್ತಾರೆ ಅಂತ ಇಟ್ಕೊಳ್ಳೋಣ.
ಆದರೆ ಪ್ರಮಾಣಾಂತರದಿಂದ ಅಪ್ರಾಪ್ತವಾಗಿರತಕ್ಕಂಥ ಮುಖ್ಯವಾದ ಸಂಗತಿ ಹೇಳತಕ್ಕಂಥದ್ದು ಅದು ಅತ್ಯಂತ ಪ್ರಬಲ. ಗೊತ್ತಾಯ್ತೋ ಇಲ್ಲೋ? ಅಪೂರ್ವತ ಅಂದ್ರೇನು? ಬೇರೆ ಪ್ರಮಾಣಗಳಿಂದ ತಿಳಿಯದೇ ಇದ್ದ ಅಪೂರ್ವವಾದ ವಿಷಯ ಹೇಳಿದ್ರೆ ಉಪಸಂಹಾರ, ಉಪಕ್ರಮ, ಅಭ್ಯಾಸ ಎಲ್ಲದಕ್ಕಿಂತಲೂ ಕೂಡ ಹಾಗಾದ್ರೆ ಅಪೂರ್ವತ ಎಂಬುದು ಪ್ರಬಲ. ಗೊತ್ತಾಯ್ತೋ ಇಲ್ಲ? ಅಂದ್ರೆ ಅಭ್ಯಾಸ ಕೆಲವು ಸಲ ಒಂದೇ ಕಡೆ ಹೇಳಿರ್ಬೋದು, ಕೆಲವು ಸಲ ಬಹಳ ಕಡೆ ಹೇಳಿರ್ಬೋದು. ಆದರೂ ಕೂಡ ಅಪೂರ್ವತಾನೇ ಪ್ರಬಲ. ಯಾಕೆ ಅಂದ್ರೆ ಅಪೂರ್ವತಾದಲ್ಲಿ ಏನಿದೆ? ಬೇರೆ ಪ್ರಮಾಣಗಳಿಂದ ತಿಳಿಯದೇ ಇದ್ದ ವಿಷಯ, ಮುಖ್ಯವಾದ ಸಂಗತಿಯನ್ನು ಹೇಳ್ತಾ ಇರ್ತಾರೆ. ಆದ್ದರಿಂದ ಹಿಂದಿನ ಮೂರರಕ್ಕಿಂತಲೂ ನಾಲ್ಕನೆಯದು ಅಪೂರ್ವತಾನೇ ಪ್ರಬಲ. ಏಕತ್ರ ಒಂದು ಕಡೆ ಅಥವಾ ಬಹುವಾರ ಉಕ್ತಾದಪಿ, ಬಹಳ ಕಡೆ ಬಹಳ ಸಲ ಹೇಳಿದರೂ ಕೂಡ ಮುಖ್ಯಸ್ಯ ಪ್ರಾಬಲ್ಯ, ಬೇರೆ ಪ್ರಮಾಣಗಳಿಂದ ತಿಳಿಯದೇ ಇರತಕ್ಕಂತಹ ಮುಖ್ಯವಾದ ವಿಚಾರ ಹೇಳತಕ್ಕಂತಹದ್ದೇ ಪ್ರಬಲ. ಆದ್ದರಿಂದ ಅಪೂರ್ವತಾಯ ಉಪಕ್ರಮ ಉಪಸಂಹಾರ ಅಭ್ಯಾಸೇಭ್ಯ ಪ್ರಾಬಲ್ಯಂ. ಉಪಕ್ರಮ ಉಪಸಂಹಾರ ಅಭ್ಯಾಸಗಳಕ್ಕಿಂತಲೂ ಅಪೂರ್ವತಾಕ್ಕೆ ಪ್ರಾಬಲ್ಯ ಉಂಟು. ಇನ್ನು ಫಲಸ್ಯ ಉದ್ದೇಶತ್ವಾತ್ ಉಪಕ್ರಮಾದಿಭ್ಯ ಪ್ರಾಬಲ್ಯಂ. ಫಲ ನೋಡ್ರಿ, ಫಲ ಎಂಬುದು ಯಾವಾಗಲೂ ಕೂಡ ಅದು ಮುಖ್ಯ ಉದ್ದೇಶ. ಯಾವುದೇ ಯಾರೇ ಏನೇ ಕೆಲಸ ಮಾಡಬೇಕಾದ್ರೂ ನಿನ್ನ ಉದ್ದೇಶ ಏನು, ನಿನ್ನ ಮುಖ್ಯ ಅಭಿಪ್ರಾಯ ಏನು ಅಂತ ಕೇಳ್ತಾರೋ ಇಲ್ಲ? ಯಾವುದನ್ನ ಉದ್ದೇಶವಾಗಿ ಇಟ್ಕೊಂಡು ಮಾಡಿರ್ತೇವೋ ಆ ಕೆಲಸ ಆಗುವುದು ಪ್ರಧಾನ. ಎಲ್ಲ ಕಾರ್ಯಗಳಲ್ಲಿ ಉದ್ದೇಶವಾದದ್ದು ಯಾವುದಪ್ಪ? ಅದು ಫಲ. ಫಲವೇ ಉದ್ದೇಶವಾಗಿರುತ್ತದೆ. ಫಲ ಎಂಬುದು ಉದ್ದೇಶವಾದ್ದರಿಂದ ಅದು ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತ ನಾಲ್ಕರಕ್ಕಿಂತಲೂ ಕೂಡ ಫಲ ಎಂಬುದು ಅತ್ಯಂತ ಪ್ರಬಲವಾಗಿದೆ ಎಂಬ ಮಾತನ್ನು ತಿಳಿಸಿಕೊಡುವುದು. ಫಲಸ್ಯ ಉದ್ದೇಶತ್ವಾದ ಉಪಕ್ರಮಾದಿಭ್ಯ ಪ್ರಾಬಲ್ಯಂ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಕರಣಾಕರಣಯೋ ಇಷ್ಟಾನಿಷ್ಟ ಕಥನಾದಿರೂಪ ಅರ್ಥವಾದಸ್ಯ ಫಲಮಾತ್ರಾಧಿಕ್ಯಾತ್ ಉಪಕ್ರಮಾದಿಭ್ಯ ಪ್ರಾಬಲ್ಯಂ. ಅರ್ಥವಾದ ಈ ಹಿಂದಿನ ಎಲ್ಲದಕ್ಕಿಂತಲೂ ಪ್ರಬಲ ಅಂದ್ರು. ಯಾಕೆ ಎಲ್ಲದಕ್ಕಿಂತಲೂ ಪ್ರಬಲ ಅಂತಂದ್ರೆ ನೋಡಿ, ಫಲ ಇದು ಉದ್ದೇಶವಾಗಿದೆ ನಿಜ, ಆದರೆ ಈ ಕಾರ್ಯ ಮಾಡಿದರೆ ಇಷ್ಟ ಪ್ರಾಪ್ತಿ, ಈ ಕಾರ್ಯ ಮಾಡಿದರೆ ಅನಿಷ್ಟ ಪ್ರಾಪ್ತಿ ಅಂತ ತಿಳಿಸೋದು ಮುಖ್ಯರೇ. ನಮಗೆ ಇದು ಬೇಕು ಅಂತ ಉದ್ದೇಶ ಇರಬಹುದು, ಆದರೆ ಯಾವುದು ಮಾಡಿದರೆ ಇಷ್ಟ, ಯಾವುದು ಮಾಡಿದರೆ ಅನಿಷ್ಟ ಅಂತ ಹೇಳುವ ಅರ್ಥವಾದ ಬಹಳ ಮುಖ್ಯವಾದದ್ದು. ಆದ್ದರಿಂದ ಹಿಂದಿನ ಉಪಕ್ರಮ ಹಿಡಿದುಕೊಂಡು ಫಲವರೆಗೂ ಇರತಕ್ಕಂತಹ ಎಲ್ಲವುಗಳಕ್ಕಿಂತಲೂ ಅರ್ಥವಾದವೇ ಪ್ರಬಲ. ಕರಣ ಅಕರಣಯೋ ಇಷ್ಟಾನಿಷ್ಟ ಕಥನಾದಿ ರೂಪ ಅರ್ಥವಾದಸ್ಯ. ಕರಣ ಅಂದ್ರೆ ಈ ಕೆಲಸ ಮಾಡಿದರೆ ಹೀಗಾಗುತ್ತದೆ, ಇಷ್ಟವಾದದ್ದನ್ನು. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ. ಜ್ಯೋತಿಷ್ಠೋಮ ಯಾಗ ಮಾಡಿದರೆ ಸ್ವರ್ಗ ಆಗುತ್ತದೆ, ನಮಗೆ ಇಷ್ಟವಾದದ್ದನ್ನು ಹೇಳುತ್ತದೆ ಅರ್ಥವಾದ. ಮತ್ತು ನಪಲಾಂಡುಂ ಭಕ್ಷಗೀತ. ಅಕರಣ, ಉಳ್ಳಾಗಡ್ಡಿ ತಿನ್ನಬೇಡಿ ಪಾಪ ಬರುತ್ತದೆ, ಅನಿಷ್ಟ ಪ್ರಾಪ್ತಿ ಆಗುತ್ತದೆ ಅಂತ ಅನಿಷ್ಟವನ್ನು ಹೇಳತಕ್ಕಂಥದ್ದು ಅರ್ಥವಾದ. ಈ ರೀತಿ ಏನು ಮಾಡಿದರೆ ಇಷ್ಟ ಪ್ರಾಪ್ತಿ ಆಗುತ್ತದೆ, ಏನು ಮಾಡಿದರೆ ಅನಿಷ್ಟ ಪ್ರಾಪ್ತಿ ಆಗುತ್ತದೆ ಅಂತ ಹೇಳುವ ಅರ್ಥವಾದವೇ ಕೇವಲ ಫಲಕ್ಕಿಂತಲೂ ಪ್ರಬಲ. ಆದ್ದರಿಂದ ಉಪಕ್ರಮಾದಿ ಹಿಂದಿನ 5ರಕ್ಕಿಂತಲೂ ಅರ್ಥವಾದ ಪ್ರಬಲ. ಸರಿ, ಕೊನೆಯದು ಉಪಪತ್ತಿ. ಉಪಪತ್ತಿ ಯಾತಕ್ಕೆ ಪ್ರಬಲಪ್ಪ ಅಂತಂದ್ರೆ, ಉಪಪತ್ತೇ ಸರ್ವಮೂಲತ್ವೇನ. ಉಪಪತ್ತಿ ಎಲ್ಲದಕ್ಕೂ ಮೂಲ. ಆಚಾರ್ಯರ ಸರ್ವಮೂಲ ಗ್ರಂಥಗಳು ಅಂತ ಹೇಳ್ತೇವೆ. ಆಚಾರ್ಯರ ಸರ್ವಮೂಲ ಗ್ರಂಥ ಅಂದ್ರೆ ಎಲ್ಲದಕ್ಕೂ ಮೂಲ. ಪದ್ಮನಾಭ ತೀರ್ಥಾದಿ ಟೀಕಾಕೃತ್ಪಾದಾದಿ ಎಲ್ಲರ ಟೀಕಾ ವ್ಯಾಖ್ಯಾನ ಟಿಪ್ಪಣಿಗಳು ಎಲ್ಲದಕ್ಕೂ ಮೂಲ ಆಚಾರ್ಯರ ಸರ್ವಮೂಲ. ಹಾಗೆ ಉಪಪತ್ತಿ ಯುಕ್ತಿ ಅದು ಎಲ್ಲದಕ್ಕೂ ಮೂಲ. ಆದ್ರಿಂದ ಸರ್ವತಃ ಪ್ರಾಬಲ್ಯಂ.
ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಹಿಂದೆ ಹೇಳಿದ ಉಪಕ್ರಮಾದಿಗಳೆಲ್ಲ ಅವು ಯುಕ್ತಿ ರೂಪವೇ, ತಾತ್ಪರ್ಯ ನಿಶ್ಚಾಯಕ ಅದು. ಆದ್ರಿಂದ ಎಲ್ಲದಕ್ಕೂ ಮೂಲವಾದ ಉಪಪತ್ತಿನೇ ಹಿಂದೆ ಹೇಳಿದ ಉಪಕ್ರಮಾದಿಗಳಕ್ಕಿಂತಲೂ ಅದು ಪ್ರಬಲವಾಗಿದೆ. ಉಪಪತ್ತೇ ಸರ್ವಮೂಲತ್ವೇನ ಸರ್ವತಃ ಪ್ರಾಬಲ್ಯಮಿತಿ. ಏತತ್ ಸರ್ವಂ, ಇದೆಲ್ಲವೂ ಕೂಡ ವಾಕ್ಯ ತಾತ್ಪರ್ಯಾರ್ಥ ನಿರ್ಣಯೇ ಲಿಂಗಂ ಭವತಿ. ಈ ಎಲ್ಲ ಉಪಪತ್ಯಾದಿ ಷಡ್ವಿಧ ತಾತ್ಪರ್ಯ ಲಿಂಗಗಳು ಈ ವಾಕ್ಯಕ್ಕೆ ಇಂತಲ್ಲಿ ತಾತ್ಪರ್ಯ ಇದೆ, ಈ ವಾಕ್ಯಕ್ಕೆ ಇಂತದ್ದೇ ವಿಷಯ, ಈ ವಾಕ್ಯ ಇಂಥ ವಿಷಯವನ್ನೇ ನಿರ್ಣಯ ಮಾಡಿಕೊಡುತ್ತದೆ, ಇದಮಿತ್ತಂ ಅಂತ ವಿಷಯವನ್ನು ನಿರ್ಣಯ ಮಾಡೋದರಲ್ಲಿ ಎಲ್ಲ ಷಡ್ವಿಧ ತಾತ್ಪರ್ಯ ಲಿಂಗಗಳು ಯುಕ್ತವಾಗಿವೆ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಈ ಷಡ್ವಿಧ ತಾತ್ಪರ್ಯ ಲಿಂಗಗಳು ನಿರ್ಣಯೇ ಲಿಂಗಂ ಭವತಿ, ವಾಕ್ಯದ ತಾತ್ಪರ್ಯ ಎಲ್ಲಿ ಅಂತ ನಿರ್ಣಯ ಮಾಡೋದಕ್ಕೆ ಈ ಷಡ್ವಿಧ ತಾತ್ಪರ್ಯ ಲಿಂಗಗಳು ಸಹಾಯಕವಾಗುತ್ತವೆ ಎಂಬ ಮಾತನ್ನು ಚಿಂತನೆ ಮಾಡಬೇಕು. ಮುಂದಿನ ವಿಚಾರ ಇದನ್ನು ನೋಡಿ ನಾಳೆ ಈ ಸಮನ್ವಯಾಧಿಕರಣದ ಮಂಗಲವನ್ನು ಮಾಡೋಣ ಅಂತ ತಿಳಿಸ್ತಾರ. ಏ ನಮಃ ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತಿ ಗುರುರುಮ್ಮಮ ಮಧ್ವೇಶಾರ್ಪಣಮಸ್ತು. ನಾಳೆ ತತ್ವಪ್ರಕಾಶಿಕಾ ಪಾಠ ಈ ಆನ್ಲೈನ್ ಮುಖಾಂತರ ಇರುತ್ತದೆ. ನಾಡದ್ದು ಸೋಮವಾರ ಪ್ರತಿಪದ ಅನಧ್ಯಯನ ರಜೆ, ಮಂಗಳವಾರದಿಂದ ನೇರವಾಗಿ ಮಠದಲ್ಲಿ ಮತ್ತೆ ಪಾಠ. ಹರಯೇ ನಮಃ ಮಧ್ವೇಶಾರ್ಪಣಮಸ್ತು.